ಇದನ್ನ ಪಾರಾಗುವುದು ಹಾಗೆ ನೋಡಿ. ಒದ್ದಾಟ ಪಡ್ತಾ ಇದ್ದಾಳೆ ಅವಳು, ಅವಳಿಗೆ ಅದನ್ನ ಬೇಡಾಗಿದೆ ಅದು, ಆದರೆ ಅದನ್ನು ಪಾರಾಗ್ಲಿಕ್ಕೆ ಆಗ್ತಾ ಇಲ್ಲ. ನಾನು ಕೇಳಿದೆ ಎಷ್ಟು ಸಮಯ ಆಯಿತು? ಇದೊಂದು ಸುಮಾರು 4 ತಿಂಗಳಿಂದ ಈಗ ಆಗ್ತಾ ಇದೆ. ಹೌದಾ? ಈ 4 ತಿಂಗಳ ಮೊದಲು ಏನೋ ಒಂದು ಆಗಿರ್ಬೇಕು ನಿಮ್ಮ ಜೀವನದಲ್ಲಿ. ಅದೇನಾಯ್ತು ಹೇಳಿ ನನಗೆ. ನಿಮಗೆ ಸೈಕೋಥೆರಪಿ ಮಾಡಬೇಕಾದ್ರೆ ಮೊದಲು 4 ತಿಂಗಳ ಮೊದಲು ಇದು ಪ್ರಾರಂಭ ಆಗುವ ಮುಂಚೆ ಏನೋ ಒಂದು ಘಟನೆ ನಿಮ್ಮ ಜೀವನದಲ್ಲಿ ನಡೆದಿರಬೇಕು. ಹೌದು, ಒಂದು ಏನದು? ನಾನು ನಮ್ಮ ತಾಯಿ ರಸ್ತೆಯಲ್ಲಿ ಹೋಗ್ತಾ ಇದ್ದೆವು. ರಸ್ತೆಯಲ್ಲಿ ಹೋಗ್ತಾ ಇದೆ, ಇದನ್ನೊಂದು ಬಸ್ ಬಂತು. ಬಸ್ಸು ಬ್ರೇಕ್ ಫೇಲ್ ಆಯಿತು. ಅದು ನನ್ನ ತಾಯಿ ಮೇಲೆ ಹರ್ಕೊಂಡು ಹೋಯಿತು. ನನ್ನ ಕಣ್ಮುಂದೆ ನನ್ನ ತಾಯಿ ಬಸ್ ನಡಿ ಬಿದ್ದು ಸತ್ಲು. ಆ ಕ್ಷಣದಿಂದ ನನಗೆ ಸಾವಿನ ಭಯ ಕಾಡ್ತಾ ಇದೆ. ಕಡೆ ಹೇಳಿದೆ, ನೋಡಿ ನಿಮಗೆ ಯಾಕೆ ಸಾವಿನ ಭಯ ಕಾಣ್ತಾ ಇದೆ ಗೊತ್ತೋ? ನಾನು ನನ್ನನ್ನು ರಕ್ಷಿಸಿಕೊಳ್ಳಬೇಕು ಅನ್ನುವಂತಹ ಸಿದ್ಧಾಂತವೇ ನಿಮಗೆ ಭಯಕ್ಕೆ ಕಾರಣ. ನಿಮಗೆ ನಿಮ್ಮ ತಾಯಿಯನ್ನು ರಕ್ಷಿಸಲಿಕ್ಕಾಗಲಿಲ್ಲ, ನನ್ನನ್ನು ನಾನು ಹೇಗೆ ರಕ್ಷಿಸಿಕೊಳ್ಳೋದು ಅಂತ ಈಗ ಭಯ ಶುರುವಾಗಿದೆ. ನೀವು ಹುಟ್ಟುವುದಕ್ಕೂ ನೀವು ಜವಾಬ್ದಾರರಲ್ಲ, ನೀವು ಸಾಯುವುದಕ್ಕೂ ನೀವು ಜವಾಬ್ದಾರರಲ್ಲ, ನೀವು ಬದುಕುವುದಕ್ಕೂ ನೀವು ಜವಾಬ್ದಾರಲ್ಲ. ಯಾರೋ ಒಬ್ಬ ಜವಾಬ್ದಾರಿ ಹೊತ್ತಿದ್ದಾನೆ, ಅವನಿಗೆ ಬಿಟ್ಟು ಬಿಡಿ, ತಲೆ ಬಿಸಿ ಮಾಡ್ಕೋಬೇಡಿ ಹಿಂದೆ. ಹೌದಲ್ಲ? ಅರೆ ಆ ವಿಷಯ ಹೊಳೆದಾಗೆ ಹೌದಲ್ಲ ವಿಷಯ. ನಾನು ಯಾಕೆ ತಲೆ ಬಿಸಿ ಮಾಡಿಕೊಳ್ಬೇಕು? ಎಷ್ಟು ದಿವಸ ಆಯುಸ್ ಉಂಟು ಅಷ್ಟು ದಿವಸ ಬದುಕೋದು, ಒಂದು ದಿವಸ ಸಾಯೋದು. ನಮ್ಮ ಕೈಲಿ ಇಲ್ಲ, ನಮ್ಮ ಕೈಲಿ ಇಲ್ಲದೇ ಇದ್ರ ಬಗ್ಗೆ ನಾವ್ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಅಂತ ಕರೆಕ್ಟ್ ಆಗಿಬಿಟ್ಲ ಹೆಣ್ಮಗಳು. ಎಲ್ಲೋ ಒಂದು ಪಾಯಿಂಟ್ ಆಚೆ ಈಚೆ ಆಗಿಬಿಟ್ರೆ ಗೊಂದಲ. ಆ ವಿಷಯ ಯಾರೋ ಇನ್ನೊಬ್ರು ಹೇಳೋ ತನಕ ಹೊಳೆಯೋದಿಲ್ಲ. ಆರಾಮಾಗಿ ಅವಳು ಬಂದು ನನ್ನ ಹತ್ರ ಹೇಳಿದ್ದೇನು, ಎಲೆ ಹಿಡ್ಕೊಂಡು ಮಧ್ಯಾಹ್ನ 12 ಗಂಟೆಗೆ ಬಾಳೆ ಎಲೆ ಹಿಡ್ಕೊಂಡು ಬಂದಿದ್ದಾಳೆ. ಇವತ್ತು ಹಬ್ಬ, ಚೈತ್ರ ಶುದ್ಧ ಪ್ರತಿಪದೆ. ನನ್ನ ಗಂಡನಿಗೆ ಹಬ್ಬದ ಊಟ ಹಾಕೋ ಮುಂಚೆ ನನಗೆ ನೀವು ಉತ್ತರ ಕೊಡಬೇಕು ಅಂತ ಬಂದು ಕೂತ್ಬಿಟ್ಟಿದ್ಲು ಕೂಡ. ನಾಳೆ ಇಟ್ ಇಸ್ ವೆರಿ ಸಿಂಪಲ್. ನೀನು ನಿನ್ನ ಬದುಕಿನ ಹೊಣೆಗಾರ್ತಿ ಅಂತ ತಿಳ್ಕೊಂಡದ್ರಿಂದ ನಿನ್ನ ದುಃಖಕ್ಕೆ ಇದೆಲ್ಲ ಕಾರಣ ಆದದ್ದು. ನಾವು ಬದುಕುವುದಕ್ಕೂ ಹೊಣೆಗಾರರಲ್ಲಪ್ಪ, ಸಾಯುವುದಕ್ಕೂ ಹೊಣೆಗಾರರಲ್ಲ. ಆರಾಮಾಗಿರು, ನಿಶ್ಚಿಂತೆಯಿಂದಿರು. ಅವಳಿಗೆ ಮನವರಿಕೆ ಆಗೋಯ್ತು. ಸೊ ಎಲ್ಲೋ ಒಂದು ಕಡೆ ನಮ್ಮ ಮನಸ್ಸು ಗೊಂದಲ ಆದಾಗ, ಅದು ಎಲ್ಲಿ ಗೊಂದಲ ಆಗಿದೆ ಒಂದು ಸ್ವಿಚ್ಚನ್ನು ನೀವು ಸೆಟ್ರೇಟ್ ಮಾಡಿಬಿಟ್ರೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಅದು ಆಗದೆ ಒದ್ದಾಡ್ತೇವೆ ನಾವು ಜೀವನದಲ್ಲಿ. ಅದನ್ನು ರಾಮ ಹೇಳ್ತಾನೆ, ಹೌದು ಒದ್ದಾಡ ಹೊಳಿಸೋದಿಲ್ಲ ಭಗವಂತ. ಕಷ್ಟಪಡಬೇಕಾದ ಕಾಲ ಬಂದಾಗ ಸಣ್ಣ ವಿಷಯವು ತಲೆಗೆ ಹೊಳೆಯದೆ ಒದ್ದಾಡಿಸಿ ಬಿಡ್ತಾನೆ. ನಾನು ದೈವಸ್ಯ ಕರ್ಮ ತತ್. ಎಲ್ಲ ಇದರ ಹಿಂದೆ ಇರತಕ್ಕಂಥದ್ದು ನಾವು ಹಿಂದೆ ಮಾಡಿದ ನಮ್ಮ ಪ್ರಾರಬ್ಧ ಕರ್ಮದ, ನಮ್ಮ ಅದೃಷ್ಟದ, ಅದರ ಜೊತೆಗೆ ನಮ್ಮನ್ನು ಆಟ ಆಡಿಸ್ತಕ್ಕಂಥ ಭಗವಂತನ ಕರ್ಮ. ಅದು ನಮ್ಮ ಕೈಲಿ ಏನೂ ಇಲ್ಲಪ್ಪ. ಭರತ ರಾಜ ಆಗಬೇಕು ಅನ್ನೋದು ಅವನ ಅದೃಷ್ಟ. ನಾನು ಕಾಡಿನಲ್ಲಿ ವಿಹಾರ ಮಾಡಬೇಕು ಅನ್ನೋದು ನನ್ನ ಭಾಗ್ಯ ಅಂತಾನೆ ರಾಮ. ಅದು ದುರ್ದೈವ ಅಂತ ಹೇಳೋಲ್ಲ, ಅದು ಅವರ ದೈವ, ಇದು ನನ್ನ ದೈವ. ನಾನು ಕಾಡಿನಲ್ಲಿ ರಾಜಕೀಯದ ಯಾವ ಹೊಲಸಿನ ಲೇಪವೂ ಇಲ್ಲದೆ ಸಂತೋಷವಾಗಿ ಕಾಡಿನಲ್ಲಿ ಬದುಕೋದು ನನ್ನ ಭಾಗ್ಯ. ರಾಜಕೀಯದ ಹೊಣೆ ಹೊತ್ತು ಜನರ ರಕ್ಷಣೆ ಮಾಡೋದು ಅವನ ದೈವ. ಇದರಲ್ಲಿ ಏನು ಗೊಂದಲ ಮಾಡಿಕೊಳ್ಳಿಕ್ಕೆ ಏನಿದೆ ಅಂತಾನೆ. ಅವಾಗ ಲಕ್ಷ್ಮಣನಿಗೆ ಮಾತ್ರ ತಡೆಯಲಿಕ್ಕೆ ಆಗೋಲ್ಲ. ಈ ವಯಸ್ಸಾದವರು ದೇವರು ಎಲ್ಲ ದೇವರು ಹೆಚ್ಚು ಹೇಳಿದಾಗ ಯುವಕರಿಗೆ ಸಿಟ್ಟು ಬರುತ್ತೆ ನೋಡಿ. ಈ ಕಾಂಟ್ರಾಸ್ಟ್, ರಾಮಚಂದ್ರ ಯುವಕನೇ, ಲಕ್ಷ್ಮಣನಿಗಿಂತ 4 ತಿಂಗಳು ದೊಡ್ಡವ. ಆದರೆ ರಾಮಚಂದ್ರ ಒಳ್ಳೆ ಮೆಚ್ಯೂರಿಟಿ ಜೊತೆಗೆ ವೃದ್ಧರು ಮಾತಾಡಿದಾಗ, ಅನುಭವ ವೃದ್ಧರು, ವಯೋವೃದ್ಧರು ಮಾತಾಡಿದರೆ ಲಕ್ಷ್ಮಣ ಯಂಗ್ ಬ್ಲಡ್. ಅದು ಲೋಕವಿದ್ವಿಷ್ಟಂ ಉದ್ದಿಷ್ಟಂ ತ್ವದನ್ನಸ್ಯ ಅಭಿಷೇಚನಂ. ನಾನು ಒಪ್ಪಲ್ಲ ನಿನ್ನವಾದವನ್ನು ಒಂದ ಲಕ್ಷ್ಮಣ. ಎಲ್ಲ ದೇವರು ದೈವ ಅದೆಲ್ಲ ಒಪ್ಪಲ್ಲ ನಾನು. ನಾವು ತಪ್ಪು ಮಾಡೋದು ಮಾಡಬಾರ್ದು. ಹೆಂಡತಿ ಮಾತು ಕೇಳಿ ಈ ಮುದುಕ ರಾಜ್ಯ ತಮ್ಮನಿಗೆ ಕೊಟ್ಟರೆ ಅದಕ್ಕೆ ದೇವರ ಮೇಲೆ ಯಾಕೆ ಆರೋಪ ಮಾಡ್ತಿ ಅಂತಾನೆ ಅಂದ್ರೆ ಯಂಗ್ ಬ್ಲಡ್ ಇದು. ಲೋಕವಿದ್ವಿಷ್ಟಮಾರಬ್ಧಂ. ಇಡೀ ದೇಶದ ಜನಗೆ ವಿರುದ್ಧವಾಗಿ ಹೆಂಡತಿಯ ಮಾತು ಹೇಳಿ ಕುಣಿತಾ ಇದ್ದಾನೆ ನಮ್ಮಪ್ಪ. ಅದನ್ನು ಏನು ದೈವೇಚ್ಛೆ? ಏನು ಅದು ದೈವೇಚ್ಛೆ ಇಲ್ಲ, ಮಣ್ಣು ಇಲ್ಲ, ನಮ್ಮ ಅಪ್ಪನ ದೌರ್ಬಲ್ಯ ಅಷ್ಟೇ. ಲೋಕವಿದ್ವಿಷ್ಟಂ ಆರಬ್ಧಂ ತ್ವದನ್ಯಸ್ಯ ಅಭಿಷೇಚನ. ನೀನಲ್ಲದೆ ಇನ್ನೊಬ್ಬನಿಗೆ ಪಟ್ಟಾಭಿಷೇಕ ಮಾಡುವುದು ಈ ದೇಶದ ಜನಕ್ಕೆ ಸಮ್ಮತ ಅಲ್ಲ. ದೇಶದ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ತನ್ನ ಇನ್ನೊಬ್ಬ ಮಗನಿಗೆ ಪಟ್ಟಾಭಿಷೇಕ ಮಾಡುವ ಅಧಿಕಾರ ದಶರಥನಿಗೆ ಯಾರು ಕೊಟ್ಟದ್ದು? ಹಕ್ಕಿನ ಪ್ರಶ್ನೆ ಇದು. ರಾಜ ಖುಷಿ ಬಂದಾಗ ಮಾಡಲಿಕ್ಕಿಲ್ಲ. ಹಿಂದಿನ ಕಾಲದಲ್ಲಿ ಅರಸೊತ್ತಿಗೆ ಇತ್ತು ಅಂತಂದರೆ ಮೊನಾರ್ಕಿ. ಇಟ್ ವಾಸ್ ಡೆಮೋಕ್ರೆಟಿಕ್. ಮೊನಾರ್ಕಿ ವಾಸ್ ಡೆಮೋಕ್ರೆಟಿಕ್. ಯಾವತ್ತೂ ಕೂಡ ರಾಜರು ತಮಗೆ ತೋಚಿದ ಹಾಗೆ ಮಾಡುವ ಹಂಗಿಲ್ಲ. ಜನಾಭಿಪ್ರಾಯಕ್ಕೆ ಮನ್ನಣೆ ಕೊಟ್ಟು ಬಹುಮತಕ್ಕೆ ಅವ್ರು ಹೇಳಿದ ಹಾಗೆ ನಡ್ಕೋಬೇಕು. ರಾಜನಿಗೆ ಸ್ವಾತಂತ್ರ್ಯ ಇರಲಿಲ್ಲ. ಜನರ ಇಚ್ಛೆಗೆ ವಿರುದ್ಧವಾಗಿ ನಾನು ರಾಜ, ನಾನು ಮಾಡಿದ್ದು ಮಾಫಿ, ನಾನು ಮಾಡಿದ್ದನ್ನು ನೀವು ಒಪ್ಕೋಬೇಕು ಅಂತ ಯಾವ ರಾಜರು ಹೇಳಿದ್ದು ದಾಖಲೆ ಇಲ್ಲ. ಪ್ರಾಚೀನ ರಾಜರು, ದುಷ್ಟ ರಾಜರ ಕಥೆ ಬಿಡಿ.
ಅದು ವಾಸ್ತವಿಕವಾಗಿ ರಾಜರಿಗೆ ಸ್ವಾತಂತ್ರ್ಯ ಇರಲಿಲ್ಲ. ಅವರು ಜನರ ಅಭಿಪ್ರಾಯವನ್ನು ಕೇಳಿ ಅದು ಜ್ಞಾನಿಗಳ ಸಭೆ ಕರೆದು ಅವ್ರು ಹೇಳಿದಂತೆ ಮಾಡಬೇಕಷ್ಟೇ. ವಿದ್ವಾಂಸರು ಹೇಳಿದ್ದನ್ನು ಇಂಪ್ಲಿಮೆಂಟ್ ಮಾಡೋದು ಮಾತ್ರ ಹೊರತು ಅವರು ತಮಗೆ ತೋಚಿದ ಹಾಗೆ ಮಾಡುವ ಹಾಗಿಲ್ಲ ರಾಜರುಗಳು. ಅಂತಹ ಸ್ವಾತಂತ್ರ್ಯ ಇರಲಿಲ್ಲ. ಸೊ ಮೊನಾರ್ಕಿ ವಾಸ್ ಆಲ್ವೇಸ್ ಡೆಮಾಕ್ರೆಟಿಕ್ ಇನ್ ಅವರ್ ಕಂಟ್ರಿ. ಅದು ಹಾಗೆ ಆಗತ್ತೆ. ಆವಾಗ ಮೊನಾರ್ಕಿ ಇತ್ತು, ಅದು ಡೆಮಾಕ್ರೆಟಿಕ್ ಆಗಿತ್ತು. ಇವಾಗ ಡೆಮಾಕ್ರೆಟಿಕ್ ಮೊನಾರ್ಕಿ ಡೆಮಾಕ್ರೆಟಿಕ್ ಮೊನಾರ್ಕಿ ಆಗಿದೆ ಈಗ. ಆವಾಗ ಮೊನಾರ್ಕಿ ಡೆಮಾಕ್ರೆಟಿಕ್ ಆಗಿತ್ತು, ಈಗ ಡೆಮಾಕ್ರಸಿ ಮೊನಾರ್ಕಿ ಆಗಿದೆ. ಆಗತ್ತೆ, ಅದು ಒಂದೊಂದು ಕಾಲಧರ್ಮ. ಅದರಿಂದ ಲಕ್ಷ್ಮಣ ಹೇಳ್ತಾನೆ, ನಾನು ಒಪ್ಪಲ್ಲ ಲೋಕವಿದ್ವಿಷ್ಟಂ, ಪ್ರಜಾಭಿಪ್ರಾಯಕ್ಕೆ ವಿರುದ್ಧವಾಗಿ ನಮ್ಮ ಅಪ್ಪ ಮಾಡಿದ್ದು ತಪ್ಪು. ಇದಕ್ಕೆ ದೇವರನ್ನು ಎಳೀದು ಬೇಡ, ಅದೃಷ್ಟ ದೇವರನ್ನು ಎಳಿಬೇಡ. ತ್ವದನ್ಯಸ್ಯ ಅಭಿಷೇಚನಂ ನೋತ್ಸಹೇ ಸಹಿತುಂ ವೀರ, ನಾನು ಇದನ್ನು ಸಹಿಸೋಲ್ಲ. ನೀನು ತಡ್ಕೋಬಹುದು, ನಾನು ಯುವಕ, ನನಗೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ತನ್ಮೇ ಕ್ಷಂತುಮಿ ಹಾರಸಿ, ದಯವಿಟ್ಟು ಕ್ಷಮಿಸು, ನಿನ್ನ ಅಭಿಪ್ರಾಯವನ್ನು ನಾನು ಒಪ್ಪಲ್ಲ ಅಂದ ಲಕ್ಷ್ಮಣ. ನೋಡಿ, ಅಣ್ಣ ತಮ್ಮಂದ್ರ ಜಗಳ ನೋಡಿ ಎಷ್ಟು ಚಂದ. ನೋತ್ಸಹೇ ಸಹಿತುಂ ವೀರ, ನನಗಿದು ಸಹನೆ ಆಗೋಲ್ಲ, ನನ್ನ ಅಪ್ಪ ಮಾಡಿದ್ದನ್ನು ನಾನು ಒಪ್ಪಲ್ಲ, ನನಗಿದು ಇಷ್ಟ ಆಗೋಲ್ಲ. ದಯವಿಟ್ಟು ನಾನು ಹೀಗೆ ಹೇಳಿದೆ ಅಂತ ನಿನ್ನಗೆ ವಿರುದ್ಧವಾಗಿ ನಾನು ಮಾತಾಡ್ತಾ ಇದ್ದೇನೆ, ಅಪ್ಪನ ನಿರ್ಧಾರಕ್ಕೆ ವಿರುದ್ಧವಾಗಿ ನಾನು ಮಾತಾಡ್ತಾ ಇದ್ದೇನೆ, ಕ್ಷಮಿಸು. ತನ್ಮೇ ಕ್ಷಂತುಮಿ ಹಾರಸಿ ನೋತ್ಸಹೇ ಸಹಿತುಂ, ನನಗೆ ಸಹನೆ ಆಗೋಲ್ಲ ಇದು, ನಾನು ಇದನ್ನು ತಡ್ಕೊಳ್ಳಾರೆ ಅಂತಾನೆ. ಇಲ್ಲಿ ಸುಮ್ಮನೆ ಸಹಿತು ಅಂತ ಒಂದು ಶಬ್ದ ಪ್ರಯೋಗ ಮಾಡಿದ್ದಾರೆ ವಾಲ್ಮೀಕಿ. ಸಂಸ್ಕೃತ ವ್ಯಾಕರಣ ಓದಿದವರಿಗೆ ತಪ್ಪು ಅಂತ ಕಾಣುತ್ತೆ. ಸಂಸ್ಕೃತ ವ್ಯಾಕರಣ ಪ್ರಕಾರ ಸಹಿತು ಅಂತ ರೂಪ ಆಗೋಲ್ಲ, ಸೋಡು ಅಂತ ಆಗಬೇಕು. ಈ ಸಂಸ್ಕೃತ ವ್ಯಾಕರಣ ವಾಲ್ಮೀಕಿ ರಾಮಾಯಣ ಬರೆದ ಮೇಲೆ ಬರೆದ ವ್ಯಾಕರಣ ಅದು. ಅದ್ರ ಪ್ರಕಾರ ವಾಲ್ಮೀಕಿಗಳು ಪ್ರಯೋಗ ಮಾಡ್ಬೇಕಾ? ಅವರು ಸಂಸ್ಕೃತ ನೋಡಿ, ನಾವು ನಮ್ಮ ಕನ್ನಡ ನಮಗೆ ಬೇಕಾದಾಗ ನಾವು ಅದನ್ನು, ನಮ್ಮ ಕನ್ನಡ ಅಂದರೆ ಮಾತೃಭಾಷೆ, ಒಟ್ಟು ನಮ್ಮ ಮಾತೃಭಾಷೆಯಲ್ಲಿ ನಮಗೆ ಬೇಕಾದಾಗ ನಾವು ಪ್ರಯೋಗ ಮಾಡ್ತೇವೆ. ಅದನ್ನು ಬೇಕಾದ್ರೆ ಡಿಸ್ಟಾರ್ಟ್ ಮಾಡ್ತೇವೆ. ಯಾಕೆಂದರೆ ಅದಕ್ಕೆ ನಾವೇನು ವ್ಯಾಕರಣ ಓದಿ ಕನ್ನಡ ಮಾತಾಡೋದಲ್ಲ, ನಾವು ಮಾತಾಡಿದ್ದಕ್ಕೆ ನೀವು ವ್ಯಾಕರಣ ಬರೀಬೇಕು, ನಮ್ಮ ಭಾಷೆ ಅದು. ಹಾಗೆ ವಾಲ್ಮೀಕಿಗಳು ಅವ್ರು ಸಂಸ್ಕೃತ ಅವರ ಭಾಷೆ, ಅದಕ್ಕೆ ಯಾರೋ ವ್ಯಾಕರಣ ಬರೆದದ್ದನ್ನು ನೋಡಿ ಅವ್ರು ಬರೀಬೇಕಾ? ಇಲ್ಲ, ಅವರು ಬರೆದದ್ದನ್ನು ನೋಡಿ ನಾವು ವ್ಯಾಕರಣ ಬರೀಬೇಕು ಸಂಸ್ಕೃತಕ್ಕೆ. ನೋತ್ಸಹೇ ಸಹಿತುಂ ವೀರ, ತನ್ಮೇ ಕ್ಷಂತುಮಿ ಹಾರಸಿ, ದಯವಿಟ್ಟು ಕ್ಷಮಿಸು. ಏನು ವಿಷಯ? ಸೋಪಿ ಧರ್ಮೋ ಮಮ ದ್ವೇಷ್ಯ ಯತ್ ಪ್ರಸಂಗಾದ ವಿಮುಹ್ಯಸಿ. ಏನು ಧರ್ಮ ದೇವರು ಅಂತ ದೊಡ್ಡ ದೊಡ್ಡ ಮಾತಾಡ್ತಾ ಇದ್ದೀರಲ್ಲ ನೀವೆಲ್ಲ ಹಿರಿಯರು, ನನಗೆ ಆ ಧರ್ಮದ ಮೇಲೆ ಸಿಟ್ಟು ಅಂದ. ನಿಮ್ಮ ಧರ್ಮಕ್ಕೆ ಬೆಂಕಿ ಕೊಡಿ. ಯಾಕೆ? ಯತ್ ಪ್ರಸಂಗ, ಧರ್ಮದ ಹೆಸರಿನಿಂದ ಅಲ್ವಾ ನೀನೀಗ ಮಂಕು ಕಟ್ಟಿದ್ದು. ಭರತನಿಗೆ ರಾಜ್ಯ ಆಗಲಿ, ನಾನು ಕಾಡಿಗೆ ಹೋಗ್ತೇನೆ, ನಿನ್ನ ಬಾಯಲ್ಲಿ ಬರೋ ಮಾತಾ ಇದು ಯಾವುದರಿಂದ? ಹಾಗೆ ಹೇಳುವುದು ಧರ್ಮ ಅಂತ ತಿಳ್ಕೊಂಡು ಮಾತಾಡ್ತಾ ಇದ್ದಿ. ಯಾವ ಧರ್ಮದ ಕಾನ್ಸೆಪ್ಟಿನಿಂದ ರಾಮಚಂದ್ರನಂಥ ದೇಶದ ನಾಯಕನಾದವನು ಕಾಡು ಪಾಲಾಗಬೇಕೋ ಅಂಥ ಧರ್ಮವನ್ನೇ ನಾನು ದ್ವೇಷಿಸ್ತೇನೆ, ನನಗೆ ಬೇಡ ಅಂಥ ಧರ್ಮ ಅಂದ. ಇದು ಯಂಗ್ ಬ್ಲಡ್ಡು. ಅವನು ಹೇಳ್ತಾನೆ, ನಿನಗೆ ಅನ್ಯಾಯ ಮಾಡ್ತಕ್ಕಂಥ ಧರ್ಮ ಒಂದು ಇದೆ, ಆದರೆ ನನಗೆ ಬೇಡ, ನಾನು ಅದನ್ನು ಐ ಹೇಟ್ ಇಟ್. ಸೋಪಿ ಧರ್ಮ ಮಮ ದ್ವೇಷ್ಯ, ನಾನು ಅಂಥ ಧರ್ಮವನ್ನು ದ್ವೇಷ ಮಾಡ್ತೇನೆ, ನನಗೆ ಬೇಡ ಅದು. ಅಲ್ಲಪ್ಪ, ನಾನು ಹೇಳಿದ್ನಲ್ಲ, ಎಲ್ಲ ಅವರವರ ಅದೃಷ್ಟ. ಹೌದಾ? ಅದೃಷ್ಟವ? ಏನು ಅದೃಷ್ಟ? ವಿಕ್ಲವ ವೀರ್ಯಹೀನೋಯ ಸ್ವದೈವ ಮನೋವರ್ತತೆ. ತಾಕತ್ತಿಲ್ಲದೆ ಇದ್ದವರು ದೇವರ ಹೆಸರು ತೆಗಿತಾರೆ. ಹುಡುಗರು ಆಡುವ ಮಾತನ್ನ ಲಕ್ಷ್ಮಣ, ವಿಕ್ಲವ ಏಳ್ಲಿ ಕೂಡದೆ ಇದ್ದವರು, ವೀರ್ಯಹೀನ ತಾಕತ್ತಿಲ್ಲದೆ ಇದ್ದವರು, ಸದೈವ ಮನೋವರ್ ದೈವ ಇಚ್ಛೆ ಇದ್ದಂಗಾಗ್ಲಿ ಎಂದು ಕೂಡ್ತಾರೆ. ತಾಕತ್ತಿದ್ದವರು ದೈವದ ವಿರುದ್ಧ ಹೋರಾಡ್ತಾರೆ. ನೀನು ದೈವದ ವಿರುದ್ಧ ಹೋರಾಡೋದು ಬಿಟ್ಟು ದೈವ ಇಚ್ಛೆ ಅಂತ ವೇದಾಂತ ಮಾಡ್ತಾ ಕೂತಿದ್ಯಲ್ಲ, ನನಗೆ ಇಷ್ಟ ಆಗೋಲ್ಲ ಇದು. ನೋಡಿ, ಅಣ್ಣ ತಮ್ಮಂದಿರು ಅಷ್ಟೂ ಒಬ್ಬರಿಗೊಬ್ಬರು ಅನ್ಯೋನ್ಯವಾಗಿರುವವರು, ಆದರೆ ಅವರ ಅಭಿಪ್ರಾಯ ಭೇದವನ್ನು ಎಷ್ಟು ಮುಕ್ತವಾಗಿ ಚರ್ಚಿಸಿಕೊಳ್ತಾರೆ. ನೋಡಿ, ಇದು ಆರೋಗ್ಯಕರವಾದಂತಹ ಅಭಿಪ್ರಾಯ ಭೇದ. ಜಗಳ ಇಲ್ಲ ಇಲ್ಲಿ. ತನ್ನ ಅಭಿಪ್ರಾಯವನ್ನು ಮುಕ್ತವಾಗಿ ಹೇಳ್ತಾನೆ. ನನಗೆ ನಿನ್ನ ಧರ್ಮ ದೇವರ ಮೇಲೆ ಸಿಟ್ಟು. ಯಾವ ಧರ್ಮ ರಾಮನಿಗೆ ರಾಜ್ಯ ಇಲ್ಲದಂತೆ ಮಾಡಿತೋ, ಯಾವ ದೈವ ರಾಮನನ್ನು ಕಾಡಿ ಕಳಿಸ್ತೋ ಅಂಥ ಧರ್ಮವೂ ಬೇಡ, ದೈವವೂ ಬೇಡ ನನಗೆ. ನಾನು ಅದನ್ನು ದ್ವೇಷಿಸ್ತೇನೆ. ದೈವದ ಹೆಸರು ಹೇಳಿಕೊಂಡು ಹೇಡಿಗಳಾಗುವುದಕ್ಕಿಂತ ದೈವಕ್ಕೆ ಎದುರು ನಿಂತು ಹೋರಾಡುವುದು ಮನುಷ್ಯತ್ವದ ಲಕ್ಷಣ. ನಾನು ಅದನ್ನು ಇಷ್ಟಪಡ್ತೇನೆ ಅಂತ.
ಅಲ್ಲ, ಎಷ್ಟು ಮನುಷ್ಯನ ಚಿಂತನೆಯಲ್ಲಿ ಬರ್ತಕ್ಕ ಯಾವ್ಯಾವ ವೈವಿಧ್ಯಗಳು, ಮಾನಸಿಕ ಚಿಂತನೆಗಳು, ಅದು ಎಲ್ಲವನ್ನೂ ನಮ್ಮ ಮುಂದೆ ಎಕ್ಸ್ಪೋಸ್ ಮಾಡ್ತಾರೆ ವಾಲ್ಮೀಕಿ. ಮತ್ತು ಬೇರೆ ಬೇರೆ ಏಜಿಗೆ ತಕ್ಕಂತೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಕೊಟ್ಟುಬಿಟ್ಟವ್ರು. ಇಂಥವ್ರು, ಈ ಹುಡುಗ ಹೀಗೆ ಹೇಳಿದ, ದೊಡ್ಡವ್ರು ಹೀಗೆ ಹೇಳಿದರು. ಎಲ್ಲ ಭಾವನೆಗಳನ್ನು ಆ ಮನಃಶಾಸ್ತ್ರೀಯವಾಗಿ ಅವರು ನಮ್ಮ ಮುಂದೆ ಇಡುವಂತಹ ರೀತಿ, ವಿಕ್ಲವೋ ವೀರ್ಯಹೀನೋ ಯಹ ಸದೈವ ಮನೋವರ್ತತೆ ಅಂತ. ಏಳ್ಳಿ ಕೂಡದೇ ಇದ್ದವರು, ತಾಕತ್ತಿಲ್ಲದೆ ಇದ್ದವರು ದೈವದ ಮಾತಿಗೆಬೇಕು. ನೀನು ಯಾಕಯ್ಯ ದೈವ ದೈವ ಅಂತ ಕಾಡಿ ಹೋಗ್ತಾ ಇದ್ದಿ? ನಾನಿದ್ದೇನೆ, ಹೇಗೆ ಭರತನನ್ನು ಸಿಂಹಾಸನ ಕೂಡಿಸ್ತಾರೆ ಅಂತ ನಾನು ನೋಡ್ತೀನಿ ಅಂತಾನೆ ಲಕ್ಷ್ಮಣ. ಹೇಳ್ತಾನೆ, ನ ಶೋಭಾರ್ಥೌ ಇಮೌ ಬಾಹು ನ ಧನುರ್ಭೂಷಣಾಯ ಮೇ ನಾಸಿ ರಾಬಂಧನಾರ್ಥಾಯ ನ ಶರಾಸ್ತಂಭ ಹೇತವಃ ಅಮಿತ್ರ ದಮನಾರ್ಥಂ ಹಿ ಸರ್ವಮೇತತ್ ಚತುಷ್ಟಯಂ. ಅವನು ಹೇಳ್ತಾನೆ, ಈ ತೋಳಿರುವುದು ಅಲಂಕಾರಕ್ಕ, ನ ಶೋಭಾರ್ಥವು ಇವು ಅನ್ಯಾಯದ ವಿರುದ್ಧ ಹೋರಾಡಲಿಕ್ಕೆ ತೋಳಿರುವುದು. ನಾನು ಇಲ್ಲಿ ಇಷ್ಟು ಅನ್ಯಾಯ ನಡೀತಾ ಇದೆ ನಮ್ಮ ಮನೆಯಲ್ಲೇ ನಾನು ಕೈಕಟ್ಟಿ ಕೂಡ್ಬೇಕಾ? ನಾನು ಬಿಡೋಲ್ಲ. ನೋಡಿ ಆ ತರುಣನ ಕೆಚ್ಚು ನೋಡಿ, ರಾಮಚಂದ್ರನ ಹತ್ರ ನಾನು ಮಾತಾಡಿದ್ದು, ತಮ್ಮ ನ ಶೋಭಾರ್ಥವು ಇಮೌ ಬಾಹು, ಈ ತೋಳು ಚಂದಕ್ಕೋಸ್ಕರ ಇರೋದಲ್ಲ, ಅಲಂಕಾರ ಮಾಡಿಕೊಂಡು ಚಂದ ಮಾಡಿ ಅದಲ್ಲೆಲ್ಲ ಬಣ್ಣ ಗಿಣ್ಣ ಹಚ್ಚಿಕೊಂಡಿರ್ಲಿಕ್ಕಿರೋದಲ್ಲ, ಅನ್ಯಾಯದ ವಿರುದ್ಧ ಹೋರಾಡಲಿಕ್ಕಿರೋದು. ನನ್ನ ಕೈಯಲ್ಲಿ ಧನುಸ್ಸಿದೆ, ಅದೇನು ಅದೊಂದು ಆಭರಣವ, ಅದು ಕಿವಿಯಲ್ಲಿ ಬೆಂಡೋಲೆ, ಕುತ್ತಿಗೆಯಲ್ಲಿ ನೆಕ್ಲೆಸ್ ಇದ್ದ ಹಾಗೆ ಒಂದು ಧನುಸ್ಸು ಒಂದು ಆಭರಣವ. ನ ಧನುರ್ಭೂಷಣಾಯಮೆ, ಈ ಧನುಸ್ಸನ್ನು ಚಂದಕ್ಕೆ ಹಿಡ್ಕೊಂಡದ್ದಲ್ಲ, ನಾನು ಅನ್ಯಾಯದ ವಿರುದ್ಧ ಹೋರಾಡ್ಲಿಕ್ಕೆ ಹಿಡ್ಕೊಂಡದ್ದು. ನಾಸಿಹಿ ಆಬಂಧನಾರ್ಥಾಯ, ಕೈಯಲ್ಲಿ ಧನುಸ್ಸಿದೆ, ಸೊಂಟದಲ್ಲಿ ಕತ್ತಿ ಇದೆ, ಅದು ಸೊಂಟದ ಪಟ್ಟಿಯಲ್ಲಿ ಕಟ್ಟಿದ್ದೇನೆ. ಅದು ಹೆಂಗಸರಿ ಬಂಗಾರದ ಪಟ್ಟಿ ಕಟ್ಟಿದಾಗ ಚಂದ ಕಟ್ಟಿದ್ದ ಅದು. ನಾಸಿಹಿ ಆಬಂಧನಾರ್ಥಾಯ, ಈ ಖಡ್ಗದ ಕತ್ತಿ ಪೊರೆಯಲ್ಲಿ ಇಟ್ಟದ್ದು ಅದು ಸೊಂಟದ ಪಟ್ಟಿಗೆ ಒಂದು ಅಲಂಕಾರಕ್ಕೋಸ್ಕರ ಅಲ್ಲ. ನಶರಾಹ ಸ್ತಂಭ ಹೇತವಃ, ಬತ್ತಳಿಗೆಯಲ್ಲಿ ಬಾಣಗಳಿವೆ, ಅವು ಸುಮ್ಮನೆ ಅಲ್ಲಿ ಚಂದಕ್ಕಿಟ್ಟದ್ದಲ್ಲ, ಅದು ಚಂದಕ್ಕೆ, ಅದು ಅಲಂಕಾರ. ಆ ಕಡೆಯಿಂದ ಈ ಕಡೆಯಿಂದ ಬತ್ತಳಿಗೆ ಇದ್ರೆ ಏನೋ ಹೋಗ್ಲಿ ಚಂದ ಕಾಣುತ್ತೆ ಅಂತ ಇಟ್ಟದ್ದ. ಎಲ್ಲವೂ ಅಮಿತ್ರ ದಮನಾರ್ಥಂ ಹಿ, ಇದು ಶತ್ರುಗಳು ಅನ್ಯಾಯ ಮಾಡ್ತಕ್ಕರ ವಿರುದ್ಧ ಹೋರಾಡುವುದಕ್ಕೋಸ್ಕರ ನಾವು ಬಳಸ್ತಕ್ಕಂಥದ್ದು. ಇದರಲ್ಲಿ ದೈವದ ಪ್ರಶ್ನೆ ಇಲ್ಲ. ದೈವ ಏನು ನಿನ್ನ ಬತ್ತಳಿಕೆಯಲ್ಲಿ ಬಾಣವನ್ನು ಉಪಯೋಗಿಸ್ಬೇಡ ಅಂತ ಹೇಳಲಿಲ್ಲ, ಕತ್ತಿ ತೆಗೆದು ಹೋರಾಡಬೇಡ ಅಂತ ಹೇಳಲಿಲ್ಲ, ತೋಳನ್ನ ಚಂದ ಮಾಡಿ ಅಲಂಕಾರ ಮಾಡಿಕೊಂಡು ದೈವ ಏನು ಹೇಳಲಿಲ್ಲ. ನಮಗಿಷ್ಟೆಲ್ಲ ಇದ್ದು ನಾವು ಮಾಡದೇ ಇದ್ದರೆ ನಾವು ಹೇಳಿಗಳಷ್ಟೇ. ದೈವಕ್ಕೆ ಯಾಕೆ ದೈವದ ಸುದ್ದಿ ಯಾಕೆ ತರಬೇಕು? ಸರ್ವಮೇತ ಚತುಷ್ಟಯಂ. ತಕ್ಷಣ ರಾಮಚಂದ್ರ ಹೇಳ್ತಾನೆ, ಅಲ್ಲಯ್ಯ, ಈಗ ಧನುಸ್ಸು ನಿನ್ನ ಕೈಯಲ್ಲಿ ಮಾತ್ರ ಇರೋದ, ನನ್ನ ಕೈಯಲ್ಲಿ ಇಲ್ವಾ? ಅದನ್ನು ಬಳಸಬೇಕು ಅಂದರೆ ನನಗೆ ಬಳಸ್ಲಿಕ್ಕಾಗಲ್ವಾ? ನನಗೆ ಬೇಡವಾಗಿದೆ ಅಂತ ಬಿಟ್ಟಿದೆ, ನೀನು ಯಾಕೆ ಸುಮ್ಮನೆ ಹಾರಾಡ್ತೀವಿ? ಸುಮ್ಮನೆ ಕೊಡು ಅಂದ. ಧನುಸ್ಸನ್ನು ಬಳಸಿ ನನಗೆ ಬೇಕಾದ ಹಾಗೆ ಮಾಡಿಕೊಳ್ಳುವ ತಾಕತ್ತು ನನಗಿಲ್ವಾ? ನನ್ನ ಹತ್ರ ಕತ್ತಿ ಇಲ್ವಾ? ನನ್ನ ಹತ್ರ ಧನುಸ್ಸು ಇಲ್ವಾ? ನನ್ನ ಹತ್ರ ಬಾಣ ಇಲ್ವಾ? ನನಗೆ ತೋಳಿಲ್ವಾ? ಮತ್ತೆ ಇದ್ದ ಹಾಗೆ ಉಂಟು ಅಂತ ಉಪಯೋಗಿಸೋದಾ? ಎಲ್ಲಿ ಉಪಯೋಗಿಸ್ಬೇಕು, ಯಾವಾಗ, ಯಾಕೆ ಅನ್ನೋ ವಿವೇಕ ಬೇಕು. ಅದನ್ನು ಉಪಯೋಗಿಸುವಂತಹ ಶಕ್ತಿ ನನಗೂ ಇದೆ. ನಾನು ಯಾವಾಗ ಉಪಯೋಗಿಸಲಿಲ್ಲ, ನೀನು ಉಪಯೋಗಿಸುವ ಅಗತ್ಯ ಇಲ್ಲ, ಸುಮ್ಮನೆ ಕೊಡು ಅಂತೇಳಿ ಸಮಾಧಾನ ಮಾಡ್ತಾ ಇದ್ದಾಗ, ಹಾಗಾದ್ರೆ ಲಕ್ಷ್ಮಣ ಹೇಳಿದ್ರು ಕೇಳೋಲ್ಲ, ಹೊರಟು ಬಿಡ್ತಾನೆ ಅಂತ. ಅಹಂ ತ್ವಾ ಅನುಗಮಿಷ್ಯಾಮಿ ಯತ್ರ ಗಚ್ಚಸಿ ರಾಘವ. ಅಹಂ ತ್ವಾ ಅನುಗಮಿಷ್ಯಾಮಿ ತತ್ರ ಯತ್ರ ಗಮಿಷ್ಯಸಿ. ಜಗಳ ಮಾಡ್ಕೋಬೇಡಿಯಪ್ಪ, ನೀವು ಕಾಡಿಗೆ ಹೋಗೋದು ಖಂಡಿತ ಅಂತಂದ್ರೆ ರಾಮಚಂದ್ರ, ನೀನು ಕಾಡಿಗೆ ಹೋಗುವಾಗ ನನ್ನನ್ನು ಎಲ್ಲಿ ಬಿಟ್ಟು ಹೋಗ್ಬೇಡ, ನಾನು ಬಂದ್ಬಿಡ್ತೇನೆ ಅಂತೇಳಿ ಕೌಸಲ್ಯ. ಅಹಂ ತ್ವಾ ಅನುಗಮಿಷ್ಯಾಮಿ ತತ್ರ ಯತ್ರ ಗಚ್ಚಸಿ ರಾಘವ. ನೀನು ಎಲ್ಲಿ ಹೋಗ್ತೀಯೋ ಅಲ್ಲಿ ನಾನು ಬಂದ್ಬಿಡ್ತೇನೆ, ನನಗೂ ಬೇಡ ಈ ಅರಮನೆಯ ರಾಜಕೀಯ. ಏನು ಬೇಕಾದ್ರೆ ಹಾಕೊಳ್ಳಿ, ನಮ್ಮ ಯಜಮಾನ್ರಿಗೆ ಕೈಕೇ ಇದ್ದಾಳೆ, ನಡೀತದೆ. ನನ್ನ ಕಟ್ಕೊಂಡು ಏನಾಗಬೇಕಾಗಿದೆ ಅವರಿಗೆ, ನಾನು ಬಂದ್ಬಿಡ್ತೇನೆ ನಿನ್ನ ಜೊತೆಗೆ ಅಂತ. ತಕ್ಷಣ ರಾಮ ಹೇಳ್ತಾನೆ, ತಾಯಿ ನಿನ್ನ ಬಾಯಲ್ಲಿ ಈ ಮಾತು ಬರಬಾರದಿತ್ತು. ಮೊದಲೇ ದುಃಖಿತನಾದ ಗಂಡ, ಕೈಕೇಯಿಯ ಮಾತಿನಿಂದ ಸಿಕ್ಕಿ ಹಾಕಿಕೊಂಡ ಗಂಡ ಚಡಪಡಿಸ್ತಾ ಇರುವಾಗ ಗಂಡನಿಗೆ ಸಮಾಧಾನ ಹೇಳ್ತಾ ಇಲ್ಲಿ ಇರಬೇಕೋ, ಅವ್ರಿಗೆ ಇರ್ಬೇಕಾದ್ರೆ ಮಾಡಲಿ, ನಾನು ನಿದ್ದೆ ಬರ್ತೇನೆ ಅಂತ ನೀನು ನನ್ನ ಜೊತೆಗೆ ಹೊರಡ್ತಾ ಇದೆಯಲ್ಲ ತಾಯಿ, ನೀನು ಆಡಬೇಕಾದ ಮಾತಲ್ಲ. ಯಾವಜ್ಜೀವತಿ ಕಾಕುತ್ಸ್ಥ ಪಿತಾ ಮೇ ಪೃಥ್ವೀಪತಿ. ನನ್ನ ಅಪ್ಪ ಬದುಕಿರುವಷ್ಟು ಕಾಲ ನನ್ನ ಅಪ್ಪನ ಜೊತೆಗಿರ್ಬೇಕು, ನನ್ನ ಅಮ್ಮ ಮಗನ ಜೊತೆಗೆ ಬರುವುದಲ್ಲ ಅಂದ. ಯಾವಜ್ಜೀವತಿ ಕಾಕುತ್ಸ್ಥ ಪಿತಾ ಮೇ ಪೃಥ್ವೀಪತಿ
ಅಷ್ಟರ ಸಮಯ ನೀನು ಶುಶ್ರೂಷಾ ಕ್ರಿಯತಾಂ ತಾವತ್ ಏಷ ಧರ್ಮ ಸನಾತನ. ಒದ್ದಾಡ್ತಾ ಇದ್ದಾನೆ. ತಾನು ಕೊಟ್ಟ ಮಾತನ್ನ ನಡೆಸಿಕೊಡುವುದಕ್ಕೋಸ್ಕರ ವಿಲಿವಿಲಿ ಒದ್ದಾಡ್ತಾ ಇರುವ ಕಷ್ಟದಲ್ಲಿರುವ ಅಪ್ಪನಿಗೆ ಸಂತೈಕೆ ಯಾರು ಹೇಳಬೇಕು? ಅವನು ಈ ಕಷ್ಟ ಕಾಲದಲ್ಲಿ ಎಲ್ಲರೂ ಕೈ ಬಿಟ್ಟು ನೀವೆಲ್ಲ ನನ್ನ ಜೊತೆ ಕಾಡಿಗೆ ಬಂದ್ರೆ ಅಪ್ಪನ ಗತಿಯನ್ನು ಯೋಚನೆ ಮಾಡಿದ್ಯಾ? ನೀನು ಆಡಬೇಕಾದ ಮಾತಲ್ಲ. ತಂದೆ ಕಷ್ಟದಲ್ಲಿರುವಾಗ, ದುಃಖದಲ್ಲಿರುವಾಗ ತಂದೆಯ ಜೊತೆಗೆ ಹೆಗಲಿಗೆ ಹೆಗಲು ಕೊಟ್ಟು ಇರಬೇಕಾದ್ದು ನಿನ್ನ ಕರ್ತವ್ಯ ತಾಯಿ. ಮಗನ ಜೊತೆಗೆ ಬರೋದಲ್ಲ. ಆ ಮಾತಾಡಬೇಡ. ಏನು ಮಾಡೋದು ತೋಚಲಿಲ್ಲ. ಕೌಸಲ್ಯ ಕಡೆಗೆ, ಆಯ್ತಪ್ಪ ನೀನು ನನ್ನ ಬಾಯಿ ಕಟ್ಟಿಸ್ಬಿಟ್ಟೆ, ನಿನಗೋಸ್ಕರ ಕಾಯ್ತೀನಿ 14 ವರ್ಷ. ಕೌಸಲ್ಯ ಹಾಗೆ ಹೇಳ್ದಲ್ಲ, ಲಕ್ಷ್ಮಣ ಉದ್ದ ಕಂಡ ಬಿದ್ದ. ಅಹಂ ತ್ವಾ ಅನುಗಮಿಷ್ಯಾಮಿ ವನಮಗ್ರೇ ಧನುರ್ಧರ. ರಾಮಚಂದ್ರ, ನೀನು ಎಲ್ಲರನ್ನು ಹೀಗೆ ಹೇಳಬಾರ್ದು. ನಾನು ಮಾತ್ರ ನಿನ್ನೊಟ್ಟಿಗೆ ಬರುವುದು ಗ್ಯಾರಂಟಿಯಿಂದ ಅದ್ದು ಬಿಟ್ಟು. ಅಹಂ ತ್ವಾ ಅನುಗಮಿಷ್ಯಾಮಿ ವನಂ ಅಗ್ರೇ ಧನುರ್ಧರ. ನೀನು ಕಾಡಿಗೆ ಹೋದಾದ್ರೆ ನಿನ್ನ ಮುಂದಿನಿಂದ ನಾನು, ನನ್ನ ಹಿಂದೆ ನೀನು ಬರಬೇಕು. ಮುಂದೆ ಕಾಡಿನಲ್ಲಿ ಮುಂದೆ ಹೋಗುವ ನಾನು, ನಿನ್ನ ಮುಂದೆ ನಾನು. ಧನುಸ್ಸು ಹಿಡ್ಕೊಂಡು ನನ್ನ ಅಣ್ಣನ ರಕ್ಷಣೆಗೆ, ಬಾಡಿ ಗಾರ್ಡ್ನ, ನಿನ್ನ ಅಣ್ಣ, ನನ್ನ ಅಣ್ಣನ ರಕ್ಷಣೆಗೋಸ್ಕರ ನಾನು ಧನುಸ್ಸು, ನನ್ನ ಧನುಸ್ಸು ಇಲ್ಲಿ ಉಪಯೋಗ ಇಲ್ಲ ಅಂತ ಆಯ್ತಲ್ಲ. ಸರಿ, ಕಾಡಿನಲ್ಲಿ ಇರತಕ್ಕಂಥ ಪ್ರಾಣಿಗಳಿಂದ ರಕ್ಷಣೆಗೆ ಅಥವಾ ಕಾಡಿನಲ್ಲಿರುವ ರಾಕ್ಷಸರಿಂದ ರಕ್ಷಣೆಗೆ ಉಪಯೋಗ ಬೀಳಲಿ. ಅಂತೂ ನಾನು ನಿನ್ನ ಜೊತೆಗೆ ಬರುವನು, ನಾನು ಅರಮನೆಯಲ್ಲಿ ಇರೋಲ್ಲ. ಅಹಂ ತ್ವಾ ಅನುಗಮಿಷ್ಯಾಮಿ ಅಗ್ರತಸ್ಥೆ ಗಮಿಷ್ಯಾಮಿ ಪಂಥಾನಂ ಅನುದರ್ಶೇನ್. ನಿನಗೆ ಕಾಡಿನಲ್ಲಿ ಹೋಗುವ ದಾರಿ ತೋರಿಸುವಂಥ ಮಾರ್ಗದರ್ಶಿ ನಾನಾಗಿ ಬಿಡ್ತೇನೆ. ನಿನಗೆ ಮಾರ್ಗದರ್ಶಿ ನಾನು, ನಿನ್ನ ಗೈಡ್ ನಾನು ದಾರಿ ತೋರಿಸ್ತೇನೆ. ನಾನು ಮುಂದೆ ಹೋಗ್ತೇನೆ, ನನ್ನ ಜೊತೆಗೆ ನೀನು ಬಾ, ನಾವಿಬ್ಬರು ಕಾಡಿಗೆ ಹೋಗೋಣ. ದಮ್ಮಯ್ಯ ನನ್ನನ್ನು ಬರಬೇಡ ಅಂತ ಹೇಳಬೇಡ. ಆಯ್ತು ಅಂದ ರಾಮಚಂದ್ರ. ಆಯ್ತಪ್ಪ, ನಿನಗೆ ಅಷ್ಟು ಬರಬೇಕು ಅಂತ ಆಸೆ ಇದ್ರೆ ಬಾ, ಅಡ್ಡಿ ಇಲ್ಲ. ಇಷ್ಟಾದಾಗ ಅಲ್ಲಿಂದ ನೋಡಿ, ಮೊದಲು ಇದೆಲ್ಲ ಪ್ರತಿಯೊಂದು ಕೂಡ ರಾಮಚಂದ್ರ ತಾನು ಕಾಡಿಗೆ ಹೋಗ್ತೇನೆ ಅನ್ನೋದು ತೀರ್ಮಾನ ಆದಾಗ ಮೊದಲು ಹೋದದ್ದು ತಾಯಿ ಹತ್ರ. ಮೊದಲು ಯಾವುದಕ್ಕೂ ನನ್ನಾಕೆ ಹತ್ರ ಒಂದು ಮಾತು ಕೇಳಿ ಬರ್ತೇನೆ ಅಂತ ಹೋಗಲೇ ಇಲ್ಲ ಅವನು. ಆಮೇಲೆ ಹೆಂಡತಿ ಹತ್ರ ಹೋದ. ಸೀತೆ ಅಂದ್ರೆ ತುಂಬಾ ಪ್ರೀತಿ ರಾಮಚಂದ್ರನಿಗೆ. ಪ್ರೀತಿ ಇರಲಿಲ್ಲ ಅಂತಲ್ಲ, ಪ್ರಾಯ ಸೀತಾರಾಮರ ಆ ಪ್ರೀತಿಗೆ ಸಾಟಿಯಾದ ದಾಂಪತ್ಯ ಪ್ರೇಮಕ್ಕೆ ಇನ್ನೊಂದು ಉದಾಹರಣೆ ಇಲ್ಲ. ಆದರೆ ಅವನು ಮೊದಲು ಹೋದದ್ದು ತಾಯಿ ಹತ್ರ ಹೋಗಿ ಆಮೇಲೆ ಸೀತೆ ಹತ್ರ ಬರ್ತಾನೆ. ಸೀತೆ ಹತ್ರ ಬಂದು ಹೇಳ್ತಾನೆ, ಸೀತೆ, ನಾನು ಕಾಡಿಗೆ ಹೋಗಿ ಬರ್ತೇನೆ. ವೃದ್ಧಿಯುಕ್ತ್ಯಾ ಹಿ ಪುರುಷಾಹ ನ ಸಹಂತೆ ಪರಸ್ತವಂ. ಏನು ಎಚ್ಚರ ನೋಡಿ, ಇದು ರಾಮಚಂದ್ರ. ಪ್ರತಿಯೊಂದು ವಿಷಯದಲ್ಲೂ ಇಷ್ಟು ಸೂಕ್ಷ್ಮವಾದಂಥ ಅವನೊಂದು ಮುನ್ನೋಟ. ಅವನು ಹೇಳ್ತಾನೆ, ನಾನು ಕಾಡಿಗೆ ಹೋಗ್ತೀನಿ. ಕಾಡಿಗೆ ಹೋದಾಗ ಭರತ ರಾಜ ಆಗ್ತಾನೆ. ಅವನ ಹೆಂಡತಿ ಹತ್ರ ಹೇಳೋದು, ಭರತ ರಾಜ ಆದಾಗ ಅವನು ಏನೋ ತೀರ್ಮಾನ ತಗೋತಾನೆ. ಕೆಲವು ತೀರ್ಮಾನ ತಗೊಂಡದ್ದು ನಿನಗೆ ಇಷ್ಟ ಆಗದೇ ಇರಬಹುದು. ಆಗ ಸಹಜವಾಗಿ ನಿಮ್ಮ ಹೆಂಗಸರಿಗೊಂದು ಅಭ್ಯಾಸ ಇದೆ, ನಮ್ಮ ಯಜಮಾನರಿದ್ರೆ ಹೀಗಾಗ್ಲಿಕ್ಕೆ ಬಿಡ್ತಿರ್ಲಿಲ್ಲಪ್ಪ ಅಂತ ಹೇಳಿಬಿಡ್ತೀಯ ನೀನು. ಯಾಕಂದ್ರೆ ಯಜಮಾನರು ಮೋರ್ ಪರ್ಫೆಕ್ಟು ಅಂತ, ಉಳಿದ ಗಂಡಸರಿಗಿಂತ ನಮ್ಮ ಯಜಮಾನರು ಹೆಚ್ಚು ಪರ್ಫೆಕ್ಟು ಅಥವಾ ಇಂಪರ್ಫೆಕ್ಟ್, ಯಾವುದೋ ಒಂದು ಇರುತ್ತೆ ಅಭ್ಯಾಸ ಅವರಿಗೆ. ಮೋರ್ ಇಂಪರ್ಫೆಕ್ಟ್ ಅಂತ ಇರುತ್ತೆ ಕೆಲವರಿಗೆ, ಎಲ್ಲ ಮೋರ್ ಪರ್ಫೆಕ್ಟು ಅಂತ. ವೃದ್ಧಿಯುಕ್ತ ಹಿ ಪುರುಷಾಹ ನಸ. ಅದರಿಂದ ನೀನು ಸಹಜವಾಗಿ ಯಾವುದೋ ಒಂದು ಪ್ರಸಂಗದಲ್ಲಿ ಭರತನ ತೀರ್ಮಾನ ನಿನಗೆ ಇಷ್ಟವಾಗದೇ ಇರಬಹುದು. ಆಗ ನೀನು ಹೇಳಿ, ನಮ್ಮ ಯಜಮಾನರಾದ್ರೆ ಹೀಗೆ ಮಾಡ್ತಿದ್ರಪ್ಪ, ಹೀಗೆಲ್ಲ ಮಾಡ್ತಿರ್ಲಿಲ್ಲ ಅಂತ ಹೇಳಿಬಿಟ್ಟಿಯಾ? ಹೇಳಬೇಡ. ಯಾಕೆ? ಭರತ ನಿನ್ನ ಮೈದುನ ಅಷ್ಟೇ ಅಲ್ಲ, ಈ ದೇಶದ ರಾಜ. ಅದನ್ನು ಎಚ್ಚರ ಇಟ್ಟು ಮಾತಾಡು ಅಂತ ಹೋಗುವಾಗ ಹೆಂಡತಿಗೆ. ವೃದ್ಧಿಯುಕ್ತ ಹಿ ಪುರುಷಾಹ. ಯಾವಾಗಲೂ ಅವನು ರಾಜ ಅಂತ ಒಂದೇ ಅಲ್ಲ, ದೊಡ್ಡವರಿಗೆ ಒಂದು ದೌರ್ಬಲ್ಯ ಇದೆ. ಅಧಿಕಾರ ಸಂಪತ್ತು ಇದ್ದವರಿಗೆ ಒಂದು ದೌರ್ಬಲ್ಯ ಇದೆ. ಅವರ ಎದುರು ಬೇರೆಯವರನ್ನು ಹೊಗಳಬಾರದು, ಸಿಟ್ಟು ಬರುತ್ತೆ ಅವರಿಗೆ. ನೋಡಿ ಸೈಕಾಲಜಿ. ಶ್ರೀಮಂತರಿಗೆ ಅವರ ಮುಂದೆ ಇನ್ನೊಬ್ಬ ಶ್ರೀಮಂತರನ್ನು ಹೊಗಳಲು ಸಿಟ್ಟು ಬರುತ್ತೆ. ಮತ್ತೆ ನೀವೇ ಇಂದ್ರ, ನೀವೇ ಚಂದ್ರ ಅಂತ ಹೇಳಬೇಕು. ಭರತ ಅದಕ್ಕೆ ಅಪವಾದ ಆಗ್ಲಿಕ್ಕಿಲ್ಲ, ಅವನಿಗೂ ಸಿಟ್ಟು ಬರಬಹುದು. ಆದ್ದರಿಂದ ತಸ್ಮಾತ್ ನತೇ ಗುಣಾಹ ಕಥ್ಯಾಹ ಭರತಸ್ಯ ಅಗ್ರತೋ ಮಮ.
ಆದ್ದರಿಂದ ಯಾವತ್ತೂ ಭರತನ ಎದುರಿನಲ್ಲಿ ನನ್ನನ್ನು ಹೊಗಳಬೇಡ. ಎಷ್ಟು ಎಚ್ಚರ ನೋಡಿ. ಒಂದು ಸಾಮರಸ್ಯಕ್ಕೋಸ್ಕರ ನೀನು ನನ್ನನ್ನು ಹೊಗಳುವುದು ತಪ್ಪಲ್ಲ, ನೀನು ನನ್ನ ಬಗ್ಗೆ ನಿನಗೆ ಅಭಿಮಾನ ಇರುವುದು ಸಂತೋಷ, ಆದರೆ ಭರತನ ಎದುರಿನಲ್ಲಿ ನನ್ನನ್ನು ಹೊಗಳಬೇಡ. ಅದು ಭರತನಿಗೆ ನೋವು ತರಬಹುದು. ಯಾವತ್ತೂ ನನ್ನ ಬಗ್ಗೆ ನಿನಗೆ ಗೌರವ ಇದ್ದರೆ ಅದನ್ನು ಒಳಗಿಂದ ಇಟ್ಟುಕೋ. 4 ಜನದ ಮುಂದೆ ನಮ್ಮ ಯಜಮಾನರು ಹಾಗೆ, ನಮ್ಮ ಯಜಮಾನರು ಹೀಗೆ, ಭರತನ ಹಾಗಲ್ಲಪ್ಪ, ನಮ್ಮ ಯಜಮಾನರು ಫಾರ್ ಬೆಟರು, ಹೀಗೆಲ್ಲ ಹೇಳಿಕ್ಕೆ ಹೋಗಬೇಡ. ತಸ್ಮಾನ್ ನತೆ ಗುಣಾಕಥ್ಯಾ ಭರತಸ್ಯಾಗ್ರತೋ ಮಮ. ಆಮೇಲೆ ಅತ್ತೆಯನ್ನ ಚೆನ್ನಾಗಿ ನೋಡ್ಕೋ, ಮಾವನನ್ನು ಚೆನ್ನಾಗಿ ನೋಡ್ಕೋ. ತುಂಬ ಕಷ್ಟದಲ್ಲಿದ್ದಾರೆ ಅವರು. ಕೈಕೇಯಿಯ ಮಾತಿಗೆ ಗಂಟು ಬಿದ್ದು ದುಃಖದಲ್ಲಿ ನನ್ನನ್ನು ಕಳಿಸ್ಕೊಡ್ತಾ ಇದ್ದಾರೆ. ನಾನು ಹೋಗುವುದು ಅವರಿಗೂ ನಿಜವಾಗಿ ಇಷ್ಟ ಇಲ್ಲ, ಎಲ್ಲ ಗೊತ್ತು ನನಗೆ. ಚೆನ್ನಾಗಿ ನೋಡ್ಕೊ. ಆವಾಗಲೇ ಸೀತೆ ಹೇಳಿದ ಮಾತು ನಾನು ಮೊನ್ನೆ ಹೇಳಿದ್ದೆ. ಏನು ಅಂದರೆ, ಅನುಶಿಷ್ಟಾಸ್ಮಿ ಪಿತ್ರಾಚ ಮಾತ್ರಾಚ ವಿವಿಧಾಶ್ರಯಂ ನಾಸ್ಮಿ ಸಂಪ್ರತಿ ವಕ್ತವ್ಯ ವರ್ತಿತವ್ಯಂ ಯಥಾಮಯ. ನೀವು ಏನು ಅತ್ತೆ ಮಾವಂದಿರ ಹತ್ರ ಮೈದುನಂದಿರ ಹತ್ರ ಹೇಗೆ ನಡ್ಕೋಬೇಕು ಅಂತ ಈಗ ಕ್ಲಾಸ್ ಮಾಡ್ತಾ ಇದ್ದೀರಿ. ನನಗೆ ಮದುವೆ ಆಗಿ ಬರೋ ಮುಂಚೆ ನಮ್ಮ ಅಪ್ಪ ಅಮ್ಮ ಎಲ್ಲ ಹೇಳಿಕೊಟ್ಟು ಕಳಿಸಿದ್ದಾರೆ. ನೀವು ಏನು ಈಗ ಕ್ಲಾಸ್ ಮಾಡೋದು ಬೇಡ ನನಗೆ ಅಂತ ಹೇಳೋದು. ನೋಡಿ, ಗಂಡ ಹೆಂಡತಿಯ ಜಗಳವನ್ನು ಚಿತ್ರಿಸಿದ್ದಾರೆ. ಸೀತೆ ರಾಮನ ಹತ್ರ ಜಗಳ ಆಡ್ತಾಳೆ. ಅದು ಬಹಳ ರೋಚಕವಾದ ಜಗಳ. ಗಂಡ ಹೆಂಡತಿ, ಎಲ್ಲ ಗಂಡ ಹೆಂಡತಿ ಜಗಳ ಆಡ್ತಾರ್ರಿ. ಜಗಳ ಆಡದೇ ಇದ್ರು ಗಂಡ ಹೆಂಡತಿನೇ ಅಲ್ಲ. ಆದರೆ ಹೇಗೆ ಅಂದರೆ, ಕೈಕೇಯಿ ಹೇಗೆ ಜಗಳ ಆಡಬಾರ್ದು, ಸೀತೆ ಹೇಗೆ ಜಗಳ ಆಡಬೇಕು. ಬಹಳ ಜನ ಹೆಂಗಸರಿಗೆ ಗೊತ್ತಿರೋದಿಲ್ಲ ಈ ವ್ಯತ್ಯಾಸ. ಕೈಕೇಯಿ ಹೇಗೆ ಜಗಳ ಆಡ್ತಾರೆ, ಅವಾಗ ಏನಾಗುತ್ತೆ, ಗಂಡಸು ಮನೆ ಬರೋದು ಕಮ್ಮಿ ಮಾಡ್ತಾರೆ ಅಷ್ಟೇ. ಅದೇನಾದ್ರೆ ಸೀತೆ ಹಾಗೆಲ್ಲ ಕೈಕೇಯಿ ಹೇಗೆ ಜಗಳ ಮಾಡಿಬಿಡ್ತಾರೆ. ಸೀತೆ ಜಗಳಾಡ್ತಾಳೆ, ನಾನು ತಾಯಿಯ ಮನೆಯಲ್ಲಿ ಎಲ್ಲ ಶಿಕ್ಷಣ ಪಡೆದು ಸುಸಂಸ್ಕೃತ ಮಹಿಳೆ, ನೀವು ನನಗೆ ಈಗ ಅತ್ತೆ ಮಾವಂದಿರನ್ನ ಹೇಗೆ ನೋಡ್ಕೋಬೇಕು ಅಂತ ಕ್ಲಾಸ್ ನಡೆಸುವುದು ಬೇಡ. ಆಯ್ತು, ಮತ್ತೆ ಈಗ ಇಲ್ಲಿ ಇದ್ರೆ ಅಲ್ವ ನಾನು ಹೇಗೆ ನಡ್ಕೋಬೇಕು ಅಂತ ನಿಮ್ಮನ್ನೆಲ್ಲ ಕ್ಲಾಸು. ನಾನು ಇಲ್ಲಿ ಇರೋದೇ ಇಲ್ಲ. ನಾನು ನೀವು ನಿಮ್ಮ ತಮ್ಮ ಹೊರಟ ನಾನು ಇಲ್ಲೇ ಇರ್ತೇನೆ ಅಂತ ತಿಳ್ಕೊಂಡ್ರೆ, ನೀವು ಎಲ್ಲಿ ಹೊರಟ್ರೆ ಅಲ್ಲಿ ನಾನು ನಿಮ್ಮ ಜೊತೆಗೆ ನಾನು ಬರುವವಳು. ಅದಕ್ಕೆ ರಾಮಚಂದ್ರ ಹೇಳ್ತಾನೆ, ಬಹುದೋಷಂ ಹಿ ಕಾಂತಾರಂ ವನಮಿತ್ಯಭಿಧೀಯತೆ. ಅಯ್ಯೋಯ್ಯೋಯ್ಯೋಯ್ಯೋ, ನೀನು ಕಾಡಿಗೆ ಬರೋ ಹಾಗಿಲ್ಲ, ಯಾವ ಕಾಲಕ್ಕೂ ನೀನು ಕಾಡಿಗೆ ಬರೋ ಹಾಗಿಲ್ಲ. ಕಾಡಿನಲ್ಲಿ ನಾವು ಬಚಾವಾಗಿ ಉಳಿಯೋದು ಕಷ್ಟ. ಕಾಡು ಪ್ರಾಣಿಗಳು ಅಷ್ಟೇ ಅಲ್ಲ, ರಾಕ್ಷಸರ ನೆಲೆ ಅದು. ದಂಡಕಾರಣ್ಯ ಅಂದರೆ ರಾಕ್ಷಸರ ನೆಲೆ. ರಾವಣನ ದೊಡ್ಡ ಪರಿವಾರ ಬಂದು ನೆಲೆಸಿದೆ ಅಲ್ಲಿ. ಅಂಥಲ್ಲಿ ನಿನ್ನನ್ನು ಕರ್ಕೊಂಡೋಗಿ ನಾನು ರಾಕ್ಷಸರ ಬಾಯಿಗೆ ನಿನ್ನನ್ನು ತುತ್ತು ಮಾಡೋದಾ? ಅಲ್ಲ, ಮತ್ತು ಕಾಡಿನಲ್ಲಿ 24 ಗಂಟೆ ನಿನ್ನನ್ನು ಕಾಯ್ತಾ ಕೂತ್ಕೊಳ್ಳಿಕ್ಕಾಗತ್ತಾ ನನಗೆ? ನಾವು ಕಾಡಿನಲ್ಲಿ ಅಲ್ಲಿದ್ದಾಡ್ತಾ ಇರ್ತೇವೆ, ಬೇಟೆಗೆ ಅಂತ ಹೋಗ್ತೇವೆ. ಅವಾಗ ನಿನಗೇನಾದ್ರೂ ಅಪಾಯ ಆದರೆ? ಬಹುದೋಷಂ ಹಿ ಕಾಂತಾರಂ. ಕಾಡು ವನ ಅದು ದುರ್ಗಮವಾದ ಅರಣ್ಯ, ಅದು ಹೆಣ್ಮಕ್ಳು ಇರುವಂತಹ ಜಾಗ ಅಲ್ಲ. ಯಾವ ಕಾಲಕ್ಕೂ ನಿನ್ನನ್ನು ನಾನು ಕರ್ಕೊಂಡು ಹೋಗುವುದಿಲ್ಲ. ಬಹುದೋಷಂ ಹಿ ಕಾಂತಾರಂ ವನಮಿತ್ಯಭಿಧೀಯತೆ. ನೀನು ವನ ಅಂದರೆ ಏನೋ ಉದ್ಯಾನ, ನಮ್ಮ ಅರಮನೆ ಉದ್ಯಾನ ಉಂಟಲ್ಲ, ಪಿಕ್ನಿಕ್ಕಿಗೆ ಹೋಗೋದು ಅಂತ ತಿಳ್ಕೊಂಡು ಹಾಗಿದೆ. ಹಾಗಲ್ಲಪ್ಪ, ಇದು ಸಾಧ್ಯ ಅಲ್ಲ. ನೀನು ಕಾಡಿಗೆ ಬರುವಂಥದ್ದಲ್ಲ. ಸದಾ ಸುಖಂ ನ ಜಾನಾಮಿ ದುಃಖಮೇವ ಸದಾವನಂ ಅಂತ. ಕಾಡಿನಲ್ಲಿ ಸುಖದ ಲವಲೇಶವೂ ಇಲ್ಲ. ಇಡೀ ದಿನ ಕಷ್ಟಪಡಬೇಕಾಗತ್ತೆ, ಜೀವ ಕೈಲಿ ಹಿಡ್ಕೊಂಡು ಬದುಕಬೇಕಾಗತ್ತೆ. ಇದು ನಿನಗೆ ಹೇಳಿಸಿದ್ದಲ್ಲ. ಮತ್ತೆ ಆ ಕಲ್ಲು ಮುಳ್ಳಿನಲ್ಲಿ ನೀನು ನಡೆಯಲು ಅರೆ, ನಿನ್ನಿಂದ ಸಾಧ್ಯವೂ ಅಲ್ಲ ಅಂತ ನಾನು ನಿನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ರಾಮಚಂದ್ರ ಹೇಳ್ತಾನೆ. ಒಬ್ಬ ಕವಿ ಬಹಳ ತಮಾಷೆ ಮಾಡಿದ್ದಾನೆ. ಇದೇ ರಾಮಚಂದ್ರನ ಈ ಮಾತನ್ನು ಇಟ್ಟುಕೊಂಡು ಅವನು ಸೀತೆ ಬಹಳ ಉತ್ಸಾಹದಿಂದ ಹೊರಟ್ಲಂತೆ. ಸೀತಾ ಜವಾತು ತ್ರಿಚಿತ್ರಾಣಿ ಪದಾನಿ ಗತ್ವ. ಅಯ್ಯೋ, ಕಾಡಿಗೆ ಹೋಗೋ ನಾನು ಬರ್ತೇನೆ ಅಂತ ಭಾರಿ ಉಮೇದಲ್ಲಿ ಹೊರಟ್ಲಂತೆ. ಪೇಟೆಯಲ್ಲಿ ಬೀದಿಗಿಳಿದು 4 ಹೆಜ್ಜೆ ಹೋಗಿದ್ದಾರಷ್ಟೇ ಅಂತೆ. ತ್ರಿಚತುರಾಣಿ, ಇನ್ನೆಷ್ಟು ದೂರ ಉಂಟು ಕಾಡು? ತ್ರಿಚತುರಾಣಿ ಪದಾನಿ ಗತ್ವ, 3-4 ಹೆಜ್ಜೆ ಹೋಗಿ ಇನ್ನು ಎಷ್ಟು ದೂರ ನಡೀಲಿಕ್ಕುಂಟು ಕಾಡಿಗೆ? ಗಾಬರಿ ಬಿಟ್ಟಿದ್ದಾಳೆ ಅವಳು. ಗಂತವ್ಯಮಸ್ತಿ ಕಿಯದಿತ್ಯ ಅಸಕೃತ್ ಬ್ರುವಾಣ ರಾಮಾಶ್ರುಣ ಕೃತವತಿ ಪ್ರಥಮಾವತಾರಂ ಅಂತ. ರಾಮನ ಕಣ್ಣಲ್ಲಿ ಮೊದಲು ಕಣ್ಣೀರು ಬರೆಸಿದಳು ಸೀತೆ ಅಂತ ಒಬ್ಬ ಕವಿ ಹೇಳ್ತಾನೆ. ಅಯ್ಯೋ ಪಾಪವೇ ಅಂತ ಅನಿಸ್ತಂತೆ ರಾಮನಿಗೆ. ಹಾಗೆ ರಾಮ ಹೇಳ್ತಾನೆ, ನಿನ್ನಿಂದ ನಡೆಯುವುದು ಸಾಧ್ಯ ಇಲ್ಲ ಕಾಡಿನಲ್ಲಿ, ಬದುಕುವುದು ಸಾಧ್ಯ ಇಲ್ಲ. ಯಾಕೆಂದ್ರೆ ಎಲ್ಲಕ್ಕಿಂತ ಹೆಚ್ಚು ನನಗೆ ನಿನ್ನನ್ನು ರಕ್ಷಣೆ ಮಾಡುವುದು ಸಾಧ್ಯ ಇಲ್ಲ. ಕಾಡಿಗೆ ಬಂದರೆ ನಾವು ಎಲ್ಲೋ ಹೋಗಿರ್ತೇವೆ, ನೀನು ಒಬ್ಬಳೆ ಇರ್ತೀಯ. ಕಾಡು ಪ್ರಾಣಿಗಳು ಇರಬಹುದು, ರಾಕ್ಷಸರು ಇರಬಹುದು. ಒಂದು ವೇಳೆ ಏನಾದರೂ ನಿನಗೆ ಆದರೆ, ರಾಮ ಈ ಮಾತು ಹೇಳ್ತಾನೆ, ನಾನು ಮರಳಿ ಬಂದಾಗ ನನ್ನ ಮಾವನ ಹತ್ರ ಏನು ಹೇಳುದು? ನನ್ನ ಮಗಳು ಎಲ್ಲಿ ಅಂತ ಕೇಳಿದ್ರೆ ನಾನು ಏನು ಹೇಳಬೇಕು?
ನನ್ನ ಸೊಸೆಯಲ್ಲಿ ಅಂತ ನಮ್ಮಪ್ಪ ಕೇಳಿದ್ರೆ ನಾನು ಏನು ಹೇಳಬೇಕು? ಅದರಿಂದ ಯಾವ ಕಾಲಕ್ಕೂ ನಾನು ನಿನ್ನನ್ನು ಕರ್ಕೊಂಡು ಹೋಗುವುದಿಲ್ಲ ಅಂತಾನೆ ರಾಮಚಂದ್ರ. ಅದಕ್ಕೆ ಸೀತೆ ಕೊಡುವ ಉತ್ತರ ಉಂಟಲ್ಲ, ಅದ್ಭುತ ಅದು. ಕಿಂತ್ವಾ ಮನ್ಯತ ವೈದೇಹ ಪಿತಾ ಮೇ ಮಿಥಿಲಾಧಿಪ ರಾಮ ಜಾಮಾತರಂ ಪ್ರಾಪ್ಯ ಸ್ತ್ರೀಯಂ ಪುರುಷ ವಿಗ್ರಹಂ. ಹೌದಾ? ಓಹೋ, ಏನು ಹೇಳಿದ್ ನೀವು? ಕಾಡಿಗೆ ನಾನು ಬಂದರೆ ನನ್ನನ್ನು ರಕ್ಷಿಸಲಿಕ್ಕೆ ಆಗೋದಿಲ್ಲ. ಓಹೋ, ಅಲ್ಲ, ಈ ವಿಷಯ ನಮ್ಮ ಅಪ್ಪನಿಗೆ ಗೊತ್ತಿರಲಿಲ್ಲ. ಗೊತ್ತಿದ್ರೆ ನನಗೆ ನಿಮಗೆ ನನ್ನನ್ನು ಕೊಟ್ಟು ಮದುವೆ ಮಾಡ್ತಿರ್ಲಿಲ್ಲ. ಯಾಕಂದ್ರೆ ಹೆಂಡತಿಯನ್ನು ರಕ್ಷಿಸುವ ತಾಕತ್ತಿಲ್ಲದ ಗಂಡು ಅಂತ ನೀವೇ ಹೇಳ್ತಾ ಇದ್ದೀರಿ. ಸೀತೆ ಹೇಳಿದ ಮಾತು ಏನು ಬ್ಯೂಟಿ ನೋಡಿ. ಅಂದ್ರೆ ಆರ್ಗ್ಯುಮೆಂಟ್. ಅಂದ್ರೆ ಇಲ್ಲಿ ಲಕ್ಷ್ಮಣ ಅಣ್ಣನ ಹತ್ರ ಜಗಳ ಆಡ್ತಾನೆ, ಸೀತೆ ರಾಮನ ಹತ್ರ. ಅದ್ರ ಎಂತಹ ಪ್ರೀತಿ, ಅದರ ಹಿಂದೆ ಏನು ಆತ್ಮೀಯತೆ, ಏನು ಅಂಡರ್ಸ್ಟ್ಯಾಂಡಿಂಗ್. ಆದರೆ ಅವ್ರ ಅಭಿಪ್ರಾಯ ವ್ಯಕ್ತಪಡಿಸುವಲ್ಲಿ ಮುಲಾಜಿಲ್ಲದೆ ಹೇಳ್ತಾರೆ. ಸ್ಟ್ರೈಟ್ ಫಾರ್ವರ್ಡ್ನೆಸ್, ನೇರವ ನುಡಿ. ಆದರೆ ಅದರಲ್ಲಿ ಚೂರು ವಂಚನೆ ಇಲ್ಲ, ಮೋಸ ಇಲ್ಲ. ಅಭಿಪ್ರಾಯ ಭೇದವನ್ನು ಹೇಳ್ತಾರೆ, ಅಷ್ಟೇ ಆತ್ಮೀಯತೆ, ಹೊಂದಾಣಿಕೆ ಇದೆ. ಒಟ್ಟ ಕಿಂತ್ವಾ ಮನ್ಯತ ವೈದೇಹ ಪಿತಾ ಮೇ ಮಿಥಿಲಾಧಿಪ. ಮಿಥಿಲೆಯ ಅರಸ ನಮ್ಮ ಅಪ್ಪ ಕ್ಷೀರಧ್ವಜ ರಾಜ. ಅವನು ಏನು ಅಂತ ತಿಳ್ಕೊಂಡ? ಅವನು ಗೊತ್ತೇ ಇರಲಿಲ್ಲ ಈ ವಿಷಯ. ನೀನು ಹೆಂಡತಿಯನ್ನು ಕಾಪಾಡುವಂತಹ ತಾಕತ್ತಿಲ್ಲದ ಗಂಡು ಅಂತ ಗೊತ್ತಿದ್ರೆ ನನ್ನ ಮದುವೆ ಮಾಡಿ ಬಿಡ್ತಿರ್ಲಿಲ್ಲ ನಿನಗೆ. ಯಾಕೆ? ರಾಮ ಜಾಮಾತರಂ ಪ್ರಾಪ್ಯ. ಅಯ್ಯೋ, ಇಂಥ ಅಳಿಯ ಸಿಕ್ಕಿಬಿಟ್ನಾ ಅಂತ ಪಶ್ಚಾತ್ತಾಪ ಪಡೋಲ್ಲ ನಮ್ಮ ಅಪ್ಪ. ಈಗ ಸುದ್ದಿ ಗೊತ್ತಾದ ಏನು? ಸ್ತ್ರೀಯಂ ಪುರುಷ ವಿಗ್ರಹಂ. ಹೆಣ್ಣಿನ ಇದೇನು ಅಂದ್ರೆ ಗಂಡಿನ ವೇಷ ತೊಟ್ಟ ಹೆಣ್ಣು ನೀನು. ಗಂಡಾಗಿದ್ರೆ ನಾನು ರಕ್ಷಣೆ ಮಾಡ್ತೇನೆ ಹೆಂಡತಿ ಅಂತ ಹೇಳ್ತಿದ್ದಿ. ನೀನು ಗಂಡಿನ ವೇಷ ತೊಟ್ಟ ಹೆಣ್ಣು ನನ್ನ ಅಳಿಯನಾಗಿ ಬಂದ ಅಂತ ನಮ್ಮ ಅಪ್ಪನಿಗೆ ಬೇಜಾರಾಗಲ್ಲ ನೀನು ಹೀಗೆ ನಡ್ಕೊಂಡ್ರಿ ಅಂತ ಕೇಳ್ತಾಳೆ. ತಕ್ಷಣ ನಾವು ಹೇಳ್ತಾರೆ, ಬೇಷ್, ನಿನಗೆ ಧೈರ್ಯ ಇದ್ರೆ ಬಾ ಹೋಗೋಣ ಅಂತಂದು ಬಿಡ್ತಾನೆ. ಅಂದ್ರೆ ಬೇರೆ ಮಾತಾಡ್ಲಿಕ್ಕೆ ಅವಕಾಶ ಕೊಡೋಲ್ಲ. ನಿನಗೆ ಅಷ್ಟು ಧೈರ್ಯ ಇದ್ರೆ ಬಾ ಹೋಗೋಣ. ಆಮೇಲೆ ಹೇಳ್ತಾಳೆ, ನಾನು ಸುಮ್ಮನೆ ಹಠ ಮಾಡಿದ್ದಲ್ಲ ರಾಮಚಂದ್ರ. ನಾನು ಚಿಕ್ಕವರಿದ್ದಾಗ ಒಬ್ರು ಜೋಯಿಸರು ಬಂದಿದ್ರು ನಮ್ಮ ಅಪ್ಪನ ಮನೆಗೆ. ಆ ಜೋಯಿಸರು ಜಾತಿಗೆ ಹೇಳಿದ್ರು, ಇವಳಿಗೆ ವನವಾಸ ಯೋಗ ಉಂಟು ಅಂತ. ಅದು ಇದ್ದದ್ದು ಗಂಡನ ಜೊತೆಗೆ ತೀರಿ ಹೋಗ್ಲಿ ಅಂತ ನಾನು ಆಸೆಪಟ್ಟೆ ಅಂತ. ರಾಮಚಂದ್ರ ಹೇಳ್ತಾನೆ, ನೀನು ಅಷ್ಟು ಧೈರ್ಯದಿಂದ ನನ್ನ ಜೊತೆಗೆ ಬರ್ತೀಯ ಅಂದ್ರೆ ನನಗೆ ತುಂಬಾ ಸಂತೋಷ, ಜೊತೆಯಾಗಿ ಹೋಗೋಣ. ಲಕ್ಷ್ಮಣ ಮತ್ತು ಸೀತೆಯ ಜೊತೆಗೆ ರಾಮಚಂದ್ರ ದಶರಥನ ಬಳಿಗೆ ಬರ್ತಾನೆ, ಹೋಗಿ ಬರ್ತೇನೆ ಅಂತ ಹೇಳಲಿಕ್ಕೆ. ಕೊನೆಯದಾಗಿ ದಶರಥನ ಬಳಿಗೆ ಬಂದಾಗ ದಶರಥ ಈಗ ಸ್ವಲ್ಪ ಎಚ್ಚರ ಆಗಿದೆ ಅವನಿಗೆ. ಕಂಡುಬಿಡ್ತಾನೆ, ಮಗ ಬಂದು, ಅಪ್ಪ ನಾನು ಹೊರಟೆ, ಅಪ್ಪಣೆ ಆಗ್ಬೇಕು. ಅವನು ಹೇಳ್ತಾನೆ, ಬಹಳ ಅದ್ಭುತವಾದ ಮಾತು. ಮಗು, ನನಗೆ ನಿನ್ನನ್ನು ಸಿಂಹಾಸನ ಕೂಡಿಸ್ಬೇಕು ಅಂತ ಆಸೆ ಇತ್ತು, ಆದರೆ ನನಗೆ ಆ ಭಾಗ್ಯ ಇಲ್ಲ. ನಾನು ವರ ಕೊಟ್ಟಿದ್ದೇನೆ ನನ್ನ ಹೆಂಡತಿಗೆ. ಆ ವರದ ಪ್ರಕಾರ ನಿನ್ನ ಕಾಡಿ ಕಳಿಸ್ಬೇಕು ಅಂತ ವರ ಕೇಳಿಬಿಟ್ಲು. ನಾನು ಆ ವರಕ್ಕೆ ಕಟ್ಟು ಬಿದ್ದು ನಾನು ಮೂಕನಾಗಿದ್ದೆ, ನನಗೆ ಮಾತಿಲ್ಲವಾಗಿದೆ. ಒಂದು ಕೆಲಸ ಮಾಡು. ಏನು? ನಾನು ನಿನ್ನನ್ನು ಕೂಡಿಸ್ಲಿಕ್ಕೆ ಆಗೋದಿಲ್ಲ, ನೀನೇ ಸಿಂಹಾಸನ ಕೂತು ಬಿಡು, ನಾನು ನೋಡಿ ಸಂತೋಷ ಪಡ್ತೇನೆ. ಅಪ್ಪನ ಮಾತನ್ನ ಮೀರಿ ಅಯೋಧ್ಯಾಯಾಮ್ ತ್ವಮೇವಾದ್ಯ ಭವರಾಜ ನಿಗೃಹ್ಯ ಮಾಂ. ಅವನು ಹೇಳ್ತಾನೆ, ನಾನು ರಾಮನಿಗೆ ಪಟ್ಟಾಭಿಷೇಕ ಕಟ್ಟಬೇಕಾಗಿದ್ದು ನನ್ನ ಕರ್ತವ್ಯವಾಗಿತ್ತು. ಕರ್ತವ್ಯವನ್ನು ಅಪ್ಪ ಮಾಡಲಿಲ್ಲ ಅಂತ ನನ್ನನ್ನು ಸೆರೆಮನೆಯಲ್ಲಿ ಇಡು, ನೀನು ಸಿಂಹಾಸನವನ್ನೇರು. ಇದು ಅಪ್ಪ ಕೇಳಿಕೊಂಡ ಮಾತು. ಔರಂಗಜೇಬ್ ಮತ್ತೆ ಮಾಡಿದ ಈ ಕೆಲಸವನ್ನು. ರಾಮ ಹೇಳಿದ, ನೋಡಿ ಇದನ್ನು ಮಾಡಿದ್ರು ಪಿತೃವಾಕ್ಯ ಪರಿಪಾಲನೆ ಆಗಿಬಿಡ್ತಿತ್ತು, ನಮ್ಮ ಅಪ್ಪನೇ ಹೇಳಿದ್ರು ಅಂತ ಜೈಲಿನಲ್ಲಿ ಹಾಕಿದೆ ಅಂತ ಆರಾಮ ರಾಜಸಿಂಹ ಕೂಡ್ಬೋದಿತ್ತು. ಅವನು ಹೇಳ್ತಾನೆ, ನನ್ನನ್ನು ಸೆರೆಮನೆಗೆ ತಳ್ಳು, ನಾನು ಹೆಂಡತಿಯ ಮಾತಿಗೋಸ್ಕರ ದೇಶಕ್ಕೆ ದ್ರೋಹ ಮಾಡ್ತಾ ಇದ್ದೇನೆ. ನಿಗೃಹ್ಯ ಮಾಂ, ನನ್ನನ್ನು ಸೆರೆಮನೆಗೆ ತಳ್ಳು, ನೀನು ಸಿಂಹಾಸನ ಮೇಲೆ ಕೂಡು, ನಾನು ಸಂತೋಷ ಪಡ್ತೀನಪ್ಪ. ನನಗೆ ಕೂಡಿಸುವ ಭಾಗ್ಯ ಇಲ್ಲ, ಆದರೆ ನೀನೇ ಕೂತು ಬಿಡು, ನನ್ನ ಇಷ್ಟ ಸಿದ್ಧಿ ಹಾಗಾದರೂ ಆಗಲಿ. ಅಲ್ಲಪ್ಪ, ನೀವು ಮಾತು ಕೊಟ್ಟಿದ್ದೀರಿ ಕೈಕೇಯಿಗೆ. ಏನು ಮಾತು? ಚೆನ್ನಯ ಚಲಿತಶ್ಚಾಸ್ಮಿ. ಅವನು ಹೇಳ್ತಾನೆ, ಚೆನ್ನಯ ಚಲಿತಶ್ಚಾಸ್ಮಿ. ಮೋಸಗಾರ್ತಿಯವಳು, ನನ್ನನ್ನು ವಂಚನೆ ಮಾಡಿದ್ಲು. ನನಗೆ ಸ್ತ್ರೀಯ ಭಸ್ಮಾಗ್ನಿ ಕಲ್ಪಯ, ಬೂದಿ ಅಂತ ಕೈಲಿ ಹಿಡ್ಕೊಂಡೆ, ಕೆಂಡವಾಗಿ ಸುಟ್ಟಳು ಅಂತ. ಅದರೊಳಗೆ ಕೆಂಡ, ಅವಳು ಬೂದಿ ಅಂತ ತಿಳ್ಕೊಂಡೆ, ಅದು ಬೂದಿ ಅಲ್ಲ, ಬೂದಿ ಮುಚ್ಚಿದ ಕೆಂಡ ಅದು. ಸ್ತ್ರೀಯ ಭಸ್ಮಾಗ್ನಿ ಕಲ್ಪಯ. ಅಂಥ ಹೆಣ್ಣನ್ನು ನಾನು ನೋಡಿಲ್ಲಪ್ಪ. ನನಗೆ ಮೋಸ ಮಾಡಿಬಿಟ್ಲು, ನಾನು ಅಸಹಾಯ, ನೀನು ಕೂಡು ಸಿಂಹಾಸನದಲ್ಲಿ.
ಅಪ್ಪ, ನಾನು ಸಿಂಹಾಸನದಲ್ಲಿ ಕೂತು ನಾನು ರಾಜ ಆಗಬೇಕು ಅಂತ ನಿಮ್ಮ ಅಭಿಪ್ರಾಯ ಅಲ್ವಾ? ನಾನು ರಾಜನಾಗಿ ಈ ಸಿಂಹಾಸನ ನಿಮ್ಮ ಅಭಿಪ್ರಾಯದಂತೆ ನಾನು ಈ ದೇಶದ ರಾಜನಾಗಿ ಏನು ತೀರ್ಮಾನ ತಗೊಂಡೋ ಅದಕ್ಕೆ ನೀವೆಲ್ಲರೂ ಬದ್ಧರಲ್ವಾ? ಹೌದಪ್ಪ, ಸರಿ. ಇಯಂ ಸರಾಷ್ಟ್ರ ಸಜನ ಧನಧಾನ್ಯ ಸಮನ್ವಿತ ಮಯಾ ವಿಸೃಷ್ಟ ವಸುಧಾ ಭರತಾಯ ಪ್ರದೀಯತಾಂ. ನಿಮ್ಮ ಅಪ್ಪಣೆಯಂತೆ ನಾನು ಈ ದೇಶದ ಉತ್ತರಾಧಿಕಾರಿಯಾಗಿ ಘೋಷಣೆ ಮಾಡ್ತಾ ಇದ್ದೇನೆ. ನನ್ನ ಸರ್ವಸ್ವವನ್ನು ಭರತನಿಗೆ ದಾನ ಮಾಡಿದ್ದೇನೆ. ದಯವಿಟ್ಟು ಸಿಂಹಾಸನ ಕೂಡಿಸಿ ಅವರು. ಇದು ರಾಮ. ಇಯಂ ವಿಸೃಷ್ಟ ವಸುಧಾ ಸರಾಷ್ಟ್ರ ಸಜನ ಧನ ಧಾನ್ಯ ಸಮನ್ವಿತ. ಈ ದೇಶದ ಜನ, ಧನ ಸಂಪತ್ತು ಎಲ್ಲವನ್ನೂ ನಾನು ನನ್ನ ಭರತನಿಗೆ ಕೊಟ್ಟಿದ್ದೇನೆ. ನಾನು ಅಧಿಕಾರ ಮಾಡಿಯಿಂದ ಹೇಳ್ತಾ ಇದ್ದೇನೆ, ನೀವೇ ಕೊಟ್ಟದ್ದಲ್ವ ನನಗೆ. ನೀನು ಸಿಂಹಾಸನವನ್ನೇರಿ ಆಳಿ, ನಾನು ಸಿಂಹಾಸನದ ಉತ್ತರಾಧಿಕಾರಿಯಾಗಿ ನನ್ನ ಹಕ್ಕಿನಿಂದ ಹೇಳ್ತಾ ಇದ್ದೇನೆ, ನನ್ನ ಸರ್ವಸ್ವವನ್ನು ಭರತನಿಗೆ ಕೊಟ್ಟಿದ್ದೇನೆ. ಭರತನನ್ನು ಕುಡಿಸಿ, ಅಲ್ಲಪ್ಪ ನೀನು ಕಾಡಿನಲ್ಲಿ ಹೇಗಿರ್ತೀಯ? ರಾಮನ ಮಾತು ಕೇಳಿ. ಮಾಚೋತ್ಕಂಠಾಂ ಕೃಥಾಹ ರಾಜನ್. ನೀನೇನೂ ಯೋಚನೆ ಮಾಡಬೇಡ, ನೀನೇನು ತಲೆ ಕೆಡಿಸ್ಕೊಳ್ಬೇಡ. ಯಾಕೆ? ವನೇ ರಂಸ್ಯಾಮಹೇ ವಯಂ. ನಾವು ಕಾಡಿನಲ್ಲಿ ವಿಹಾರ ಮಾಡುತ್ತೇವೆ 14 ವರ್ಷ. ರಾಜಕೀಯದ ಜಂಜಾಟ ಇಲ್ಲದೆ ಆನಂದವಾಗಿ ಬದುಕುತ್ತೇವೆ. ಅದಕ್ಕೆ ಅವಕಾಶ ಮಾಡಿಕೊಡು. ವನೇ ರಂಸ್ಯಾಮಹೇ ವಯಂ. ಭಾಸ ಒಂದು ಕಡೆ ಹೇಳ್ತಾನೆ ಇದೇ ಮಾತನ್ನು, ರಾಮನ ಬಾಯಲ್ಲಿ ಹೇಳಿಸಿದ್ದಾನೆ. ಲಕ್ಷ್ಮಣ ಅರಮನೆಯಲ್ಲಿ ಪೇಟೆಯಲ್ಲಿದ್ದರೆ ನಿತ್ಯ ತಕರಾರು. ಆ ಬಾವಿ ಯಾರೋ ತೋಟಕ್ಕೆ ಸೇರಿದ್ದು, ಈ ಬೇಲಿ ಆಚೆಗೆ ಯಾರು, ಈ ಬೇಲಿ ಈಚೆಗೆ ಯಾರು, ಆ ಮರ ಯಾರಿಗೆ, ಈ ಮರ ಯಾರಿಗೆ. ಇಲ್ಲಿ ಕಾಡಿನಲ್ಲಿ ಯಾರೂ ಡಿಕ್ಲರೇಷನ್ ಹಾಕೋರಿಲ್ಲ. ಯಾವ ಮರದ ಹಣ್ಣು ಯಾರೂ ತಿನ್ನಬಹುದು. ಹಕ್ಕಿಗಳ ಜೊತೆಗೆ, ಪ್ರಾಣಿಗಳ ಜೊತೆಗೆ ಸ್ವತಂತ್ರವಾಗಿ ಬದುಕಬಹುದು. ಎಂಥ ಆನಂದದ ಬದುಕಪ್ಪ. ಬೇಕಾ ಈ ಪೇಟೆಯ ಜಗಳ? ನಮ್ಮ ಊರಿನಲ್ಲಿ ಒಂದು ಜಗಳ ಆಗಿತ್ತೊಮ್ಮೆ. ಒಂದು ತೆಂಗಿನ ಮರ, ಅದು ಬಾರ್ಡರ್ನಲ್ಲಿದೆ, ಬೇಲಿಯಲ್ಲಿದೆ. ಆಚೆ ಮನೆಯವರು ಅದು ನಮಗೆ ಅಂತ, ಈಚೆ ಮನೆಯವರು ನಮಗೆ ಅಂತ ರಾಜಿ ಮಾಡ್ಕೊಂಡು ಒಂದ್ಸರ್ತಿ ನೀವು ಕೊಯ್ರಿ, ಒಂದ್ಸರ್ತಿ ನಾವು ಕೊಯ್ರಿ ಅಂತ ಹೇಳುವ. ಅದಲ್ಲ, ಅದು ಪೂರ್ತಿ ನಮಗೆ. ಪೂರ್ತಿ ಇಬ್ಬರು ಜಗಳ ಆಡಿದರು. ಜಗಳವೋ ಜಗಳ, ಮಾತುಕತೆ ನಿಂತು ಹೋಯ್ತು ಒಂದು ಮರದಿಂದಾಗಿ. ಮರಕ್ಕೆ ಮಾತು ಬರೋಲ್ಲ. ಇವು ಮಾತು ಬರುವವು, ಮಾತು ಬಿಟ್ಟವು. ಸರಿ, ಮಾತುಕತೆ ಇಲ್ಲ, ಕೋರ್ಟು. ಕಡೆಗೆ ವಕೀಲರ ಮೂಲಕ ಮಾತುಕತೆ. ವಕೀಲರು ಇಂಥ ಅವಕಾಶ ಯಾವಾಗ ಸಿಗುತ್ತೆ ಅಂತ ಕಾಯ್ತಾ ಇರ್ತಾರೆ. ಅವರಿಗೆ ಗೊತ್ತಿಲ್ಲದ್ರೆ ಕಾಸು ಹುಟ್ಟುವುದು ಹೇಗೆ? ಕಾಸು ಹುಟ್ಟಬೇಕಾದ್ರೆ ಇಂಥ ತಲೆ ಕೆಟ್ಟವ್ರು ಇರಬೇಕು. ಇಲ್ಲದ್ರೆ ವಕೀಲರಿಗೇನು ಕೆಲಸ? ಸರಿ ಆಯಿತು, ದೊಡ್ಡ ಜಗಳ. ವಕೀಲರು ಎಷ್ಟೋ ವರ್ಷ ಹೋಯ್ತು ರೀ. ಇವರಿಗಿಲ್ಲ ತೆಂಗಿನಕಾಯಿ, ಅವರಿಗಿಲ್ಲ. ಕೋರ್ಟಿಗೆ ಹೋದ್ಮೇಲೆ ಅದೊಂದು, ಇಲ್ಲಿ ಭಾರತ ದೇಶದಲ್ಲಿ ಒಂದು ಜಡ್ಜ್ಮೆಂಟ್ ಬರಬೇಕಾದ್ರೆ ಕನಿಷ್ಠ ಇಟ್ ರಿಕ್ವೈರ್ಸ್ 10 years ಮಿನಿಮಮ್. ಆಯಿತು, ಎಷ್ಟೋ ವರ್ಷ ಪೋಸ್ಟ್ಪೋನ್ ಆಯಿತು. ಒಂದು ಸರ್ತಿ ಆ ವಕೀಲರು ರಜೆ, ಒಂದು ಸರ್ತಿ ಈ ವಕೀಲರು ಪೋಸ್ಟ್ಪೋನ್ ಮಾಡಿದ್ರು. ಹೀಗಾಗಿ ಒಂದು 7-8 ವರ್ಷ ಆಯಿತು. ಕಡೆಗೆ ಏನು, ನಾಳೆ ಜಡ್ಜ್ಮೆಂಟ್ ಬರೋದು ಅಂತ ಆಯಿತು. ಇಬ್ಬರು ನಮ್ಮ ಪರವಾಗಿ ಬರುತ್ತೆ, ನಮ್ಮ ಪರವಾಗಿ ಬರುತ್ತೆ ಅಂತ ಕಾದು ಕೂತಿದ್ದಾರೆ. ದೇವರಿಗೆ ಅಸಹ್ಯ ಆಗಿರಬೇಕ್ರಿ. ನಿಜವಾಗಿ ಅದ್ಭುತ ಇದು. ದೇವರಿಗೆ ಅಸಹ್ಯ, ಕೊಟ್ಟದ್ದನ್ನು ತಿನ್ನುವ ಯೋಗ ಇಲ್ಲದ ನೀಚ ಮನುಷ್ಯ ಇವನು ಯಾಕೆ ಕೊಡಬೇಕು? ಒಂದು ಮರಕ್ಕೋಸ್ಕರ 10 ವರ್ಷ ವಕೀಲರಿಗೆ. ಅದು ಆ ಮರದಲ್ಲಿ, ಇಡೀ ಮರದಲ್ಲಿ ಬರುವ ಕಾಯಿಯಿಂದ ಬರೋ ದುಡ್ಡಿಗಿಂತ ಹೆಚ್ಚು ವಕೀಲರಿಗೆ ಕೊಟ್ಟಾಗಿದೆ ಆಲ್ರೆಡಿ. ನಾಳೆ ಜಡ್ಜಿಮೆಂಟ್ ಬರಬೇಕು. ಇವತ್ತು ರಾತ್ರಿ ಸಿಡಿಲು ಬಿದ್ದು ಆ ಮರ ಸುಟ್ಟು ಹೋಯಿತು. ಇದು ನಡೆದದ್ದು. ದೇವರಿಗೆ ಅಷ್ಟು ಬೇಜಾರಾಗಿರ್ಬೇಕು ಈ ಮನುಷ್ಯರ ಬುದ್ಧಿ ನೋಡಿ. ಒಂದು ಸಣ್ಣ ವಿಷಯಕ್ಕೋಸ್ಕರ ಜಗಳಾಡ್ತಾವೆ. ಒಂದು ಸಾಮರಸ್ಯ, ಒಂದು ಪ್ರೀತಿ, ಒಂದು ಆತ್ಮೀಯತೆ, ಒಂದು ವಿಶ್ವಾಸ ಇಲ್ಲ. ಯಾಕೆ ಬೇಕು ಇವುಗಳಿಗೆ ಮರ? ಅಂಥ ಆ ರೀತಿ ವಿಶ್ವಾಸ ಬೆಳೆಸಿಕೊಳ್ಳತಕ್ಕಂಥದ್ದನ್ನು ಮರೆತು ಬಿಟ್ಟಿದ್ದಾನೆ ಮನುಷ್ಯ. ಹಾಗೆ ಇಲ್ಲಿ ರಾಮಚಂದ್ರನ ಆ ವಿಶ್ವಾಸ ಎಲ್ಲವನ್ನು ನಾನು ಮೊನ್ನೆ ಒಂದು ಕಥೆ ಹೇಳಿದ್ದನಲ್ಲ. ಒಬ್ಬ ಮುಸ್ಲಿಂ ಪ್ರಥಮ ದಿವಸದಲ್ಲಿ ಹೇಳಿದ್ದೆ. ಒಬ್ಬ ಮುಸ್ಲಿಂ ಹೇಳಿದ ಕಥೆ. ನನ್ನ ತಮ್ಮ ಪೂರ ಆಸ್ತಿ ಬೇಕು ಅಂತ ಹೇಳಿದ, ಕೊಟ್ಬಿಟ್ಟೆ. ಯಾಕಯ್ಯ ಕೊಟ್ಟಿನಿ? ಅಲ್ಲ, ರಾಮಚಂದ್ರ ಹುಟ್ಟಿದ ದೇಶದಲ್ಲಿ ನಾನು ಹುಟ್ಟಿದ್ದೇನೆ, ನಾನು ತಮ್ಮನ ಹತ್ರ ಜಗಳಾಡೋದ ಅಂತ ಹೇಳಿದ ಆ ಮುಸ್ಲಿಂ. ನಮ್ಮ ಅನೇಕ ಜನ ವೇದಾಂತ ಓದಿದವರಿಗೆ ಈ ಬುದ್ಧಿ ಬಂದಿದ್ರೆ ಈ ದೇಶ ಹೀಗೆ ಇರ್ತಿರ್ಲಿಲ್ಲ. ಅಂಥ ಅಂದ್ರೆ ರಾಮಚಂದ್ರನ ಕಥೆ ಕೇಳುವಾಗಲೇ ನಾವು ಕರಗಿ ಬಿಡ್ತೇವೆ. ಏನು ಆ ಒಂದು ಉದಾತ್ತವಾದ ಆ ಸಜ್ಜನಿಕೆ ಏನು,
ಆ ಅಣ್ಣ ತಮ್ಮಂದಿರಲ್ಲಿರುವ ಪ್ರೀತಿ ಏನು, ಆದರೂ ಮುಕ್ತವಾಗಿ ಅವರ ವಿಚಾರ ವಿನಿಮಯ, ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳುವಾಗ ಏನೂ ಸಂಕೋಚ ಇಲ್ಲ. ಗಂಡ ಹೆಂಡತಿ ಅಣ್ಣ ತಮ್ಮಂದಿರು ತಮ್ಮ ಅಭಿಪ್ರಾಯವನ್ನು ಇಷ್ಟು ಮುಕ್ತವಾಗಿ ವಿನಿಮಯ ಮಾಡಿಕೊಳ್ತಾರೆ, ಆದರೂ ಕೊನೆಗೆ ದೊಡ್ಡವರ ಅಭಿಪ್ರಾಯಕ್ಕೆ ಬೆಲೆ ಕೊಡ್ತಾರೆ. ಇಂಥ ಒಂದು ಆದರ್ಶ ಜೀವನದ ಚಿತ್ರಣವನ್ನು ಪ್ರಾಯ ಪ್ರಪಂಚದ ಯಾವ ದೇಶದ ಯಾವ ಇತಿಹಾಸದಲ್ಲೂ ವಾಲ್ಮೀಕಿ ರಾಮಾಯಣಕ್ಕೆ ಸಾಟಿಯಾದ ಗ್ರಂಥ ನಿರ್ಮಾಣವಾಗಿಲ್ಲ. ಮುಂದೆ ರಾಮಚಂದ್ರ ಎಲ್ಲವನ್ನು ಧಾರೆ ಎರೆದು ಮುಂದೆ ಏನು ಮಾಡಿದ, ಮುಂದೆ ಏನು ನಡೀತು ಅನ್ನೋದನ್ನು ನಾಳೆ ದಿವಸ ಸೇರಿದಾಗ ನೋಡೋಣ. ಅಲ್ಲಿ ತನಕ ತಮಗೆಲ್ಲ ಅಭಿನಂದನೆಗಳು ಮತ್ತು